ಮಾಡಂಗಿದ್ರೆ ಇಲ್ಲಿಂದಾನೆ ಮಾಡ್ಬೇಕು. ಓಕೆನಾ? ಓಕೆ ಓಕೆ ಗುಡ್. ಸೊ ನಾವಿವಾಗ ಲೆಸನ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾನ್ ತುಂಬಾ ಬ್ಯಾಡ. ಏನಕ್ಕೆ ನಾನ್ ಬ್ಯಾಡು? ಏನಕ್ಕಂದ್ರೆ ನೀನು ನನ್ನ ಇಂಟ್ರೊಡ್ಯೂಸ್ ಮಾಡ್ತಿಲ್ಲ, ನಾನ್ ನಿನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾ? ಸರಿ ಓಕೆ ಮಕ್ಳೇ, ಇದು ಪಿಂಕಿದು ಫ್ರೆಂಡ್. ಪಿಂಕಿ ಜ್ಞಾಪಕ ಇದೆ ಎಲ್ರಿಗೂ? ರಶ್ಮಿ ಆಂಟಿ ಮನೇಲಿದ್ದಾರಲ್ಲ ಪಿಂಕಿದು ಬೆಸ್ಟ್ ಫ್ರೆಂಡ್ ಅಂತೆ. ಹಾ, ಸೊ ಪಿಂಕಿದು ಬೆಸ್ಟ್ ಫ್ರೆಂಡ್ ರಿಂಕಿ. ಹಾಯ್ ಎಲ್ರಿಗೂ. ಹಾಯ್ ಹಾಯ್ ಆಂಟಿ. ಹಾ, ಸೊ ಹಾಯ್ ರಿಂಕಿ. ನೋಡಲ್ಲಿ ರಶ್ಮಿ ಆಂಟಿ. ಹಾ, ಹಾಯ್ ಹಾಯ್ ಹಾಯ್. ಹಾ, ಹಾಯ್ ಆಂಟಿ, ನಾನು ಮನೆಗೆ ಬರ್ತೇನೆ. ನಿಮ್ ಮನೆಗ್ ಬರ್ತಾಳಂತೆ. ಸರಿ, ಇವಾಗ ಆಮೇಲೆ ಫೋನ್ ಮಾಡು, ವಾಟ್ಸ್ಆಪ್ ಕಾಲ್ ಮಾಡು ಅಂತೆ. ಸೊ ನೀನ್ ಇವತ್ ಏನಕ್ಕೆ ಇನ್ನೊಂದ್ ವಿಷಯ ಹೇಳಿದ್ಲು ಅವಳು ಡೈಲಿ VBS ಅಟೆಂಡ್ ಮಾಡ್ತಿದ್ದಾಳೆ. ಏನಕ್ಕೆ ಅಂತ ಹೇಳಿದ್ರೆ ಅವಳು ಪಿಂಕಿದು ಟೆಸ್ಟಿಮೋನಿ ನೋಡ್ಬಿಟ್ಟು ತುಂಬಾ ಖುಷಿ ಆದ್ಲು. ಹೌದು ತಾನೆ? ಸೊ ಅದಕ್ಕೆ ಅವಳು ಡೈಲಿ ತಪ್ಪದೆ VBS ಅಟೆಂಡ್ ಮಾಡ್ತಿದ್ದಾಳೆ, ಮೆಮೊರಿ ವರ್ಸ್ ಹೇಳ್ತಿದ್ದಾಳೆ ನಂಗೆ. ಆಮೇಲೆ ಅವಳು ತುಂಬಾ ಎಲ್ಲಾರನು ಫ್ರೆಂಡ್ ಮಾಡ್ಕೊಬೇಕಂತ. ಯಾರು ನಿನ್ ಫ್ರೆಂಡು? ಇನ್ನೂ ಯಾರು ಆಗಿಲ್ವಂತೆ. ಸೊ ಮೇ ಬಿ ಸಂಡೇ ಸ್ಕೂಲ್ ಓಪನ್ ಆದ್ಮೇಲೆ ಎಲ್ರು ನೋಡ್ಬಿಟ್ಟು ಫ್ರೆಂಡ್ಸ್ ಆಗೋಣ. ಓಕೆನಾ? ಓಕೆ ಓಕೆ. ಸೊ ನಾವು ಲೆಸನ್ ಸ್ಟಾರ್ಟ್ ಮಾಡಕ್. ಓಕೆ, ಮೆತ್ತಗೆ ನೀನ್ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಯಾ, ನಾನು ನಿನ್ನ ಸೈಡ್ಗೆ ಹಾಕ್ತೀನಿ. ಇಲ್ಲ, ಓಕೆ ಸರಿ, ಸೈಲೆಂಟ್ ಆಗಿ ಕೂರ್ತ್ಯಾ? ಓಕೆ ಓಕೆ ಫೈನ್. ಸೊ ಇವಾಗ ನಾವು ಲೆಸನ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ VBS ಸಾಂಗ್ಸ್ ಮಾಡ್ಬೇಕಲ್ವಾ? ಸೊ ಎಲ್ರು ರೆಡಿ ಇದ್ದೀರಾ ಆಕ್ಷನ್ ಸಾಂಗ್ಸ್ಗೆ? ಎಲ್ರು ನಿಮ್ಮನೆ ವಿಡಿಯೋಸ್ ಆನ್ ಮಾಡ್ಕೊಂಡು ವಿಲ್ ಸ್ಟಾರ್ಟ್ ಡೂಯಿಂಗ್ ದ ಆಕ್ಷನ್ಸ್. ಆಯ್ತಾ?
ಸಾರ್ವಭೌಮ 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 ನನ್ನ ಯೇಸು ಸ್ತೋತ್ರಕ್ಕೆ ಯೋಗ್ಯನು ಸ್ತುತಿಗೆ ಪಾತ್ರನು ಸ್ತೋತ್ರಕ್ಕೆ ಯೋಗ್ಯನು ಸ್ತುತಿಗೆ ಪಾತ್ರನು ಆತನಿಗೆಲ್ಲ ಸಾಧ್ಯವು ಸರ್ವಶಕ್ತನು ಆತನಿಗೆಲ್ಲ ಸಾಧ್ಯವು ಸರ್ವಶಕ್ತನು ನಂಬಿಗಸ್ತನು ನೀತಿ ಸೂರ್ಯನು ತನ್ನ ಭಕ್ತರ ಕಾಯುವ ದೇವರು ನನ್ನ ಜೀವ ನನ್ನ ಬಂಡೆ ನನ್ನ ಕಾತನು ನನ್ನ ಜೀವ ನನ್ನ ಬಂಡೆ ನನ್ನ ಕಾತನು ಸಾರ್ವಭೌಮ 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 ನನ್ನ ಯೇಸು ಸಾರ್ವಭೌಮ 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 ನನ್ನ ಯೇಸು ಸ್ತೋತ್ರಕ್ಕೆ ಯೋಗ್ಯನು ಸ್ತುತಿಗೆ ಪಾತ್ರನು ಸ್ತೋತ್ರಕ್ಕೆ ಯೋಗ್ಯನು ಸ್ತುತಿಗೆ ಪಾತ್ರನು ಆತನಿಗೆಲ್ಲ ಸಾಧ್ಯವು ಸರ್ವಶಕ್ತನು ಆತನಿಗೆಲ್ಲ ಸಾಧ್ಯವು ಸರ್ವಶಕ್ತನು Hey, nice children, very good. BBS claps for you all. BBS, BBS, BBS. BBS. Jump, jump, jump into the light, light, light. Run, run, run away from what's not right. Jump, jump, jump out of the dark, dark, dark. Run to Jesus, give him your heart. Jump, jump, jump into the light, light, light. Run, run, run away from what's not right. Jump, jump, jump out of the dark, dark, dark. Run to Jesus, give him your heart. He is alive. He is alive. He is alive. Alive. He is alive. He is alive. He is alive. Alive. Jump, jump, jump into the light, light, light. Run, run, run away from what's not right. Jump, jump, jump out of the dark, dark, dark. Run to Jesus, give him your heart. He is alive. He is alive. He
Giving your heart, giving your heart. I give you my heart, I give you my heart. Yes, very good, children. You have done right. ನನ್ಬಾಳ ದೋಣಿಯಲ್ಲಿ ಗನ್ನೇಸು ಇರುವರು ಸಂತೋಷ ಸಂತೋಷವೇ. ನನ್ಬಾಳ ದೋಣಿಯಲ್ಲಿ ನನ್ನೇಸು ಇರುವರು ಸಂತೋಷ ಸಂತೋಷವೇ. ನೀ ನನ್ನ ನಾವಿಕ, ನೀ ನನ್ನ ರಕ್ಷಕ, ನೀ ನನ್ನ ನಡೆಸುವಾಗ. ನೀ ನನ್ನ ನಾವಿಕ, ನೀ ನನ್ನ ರಕ್ಷಕ, ನೀ ನನ್ನ ನಡೆಸುವಾಗ. ಹೇಲೇಲೋ ಹೈಲಸ, ಹೇಲೇಲೋ ಹೈಲಸ, ಹೇಲೇಲೋ ಹೈಲಸ, ಹೇಲೇಲೋ. ಹೇಲೇಲೋ ಹೈಲಸ, ಹೇಲೇಲೋ ಹೈಲಸ, ಹೇಲೇಲೋ ಹೈಲಸ, ಹೇಲೇಲೋ. ಈ ಲೋಕವೆಂಬ ಸಾಗರದಲ್ಲಿ ಯೇಸುವಿನ ದೋಣಿಯಲ್ಲಿ ನಾನು. ಈ ಲೋಕವೆಂಬ ಸಾಗರದಲ್ಲಿ ಯೇಸುವಿನ ದೋಣಿಯಲ್ಲಿ ನಾನು. ಅಲೆಗಳು ಬಡಿದರು ಜಯ ನನಗೆ, ಬಿರುಗಾಳಿ ಬೀಸಿದರು ಜಯ ನನಗೆ. ಅಲೆಗಳು ಬಡಿದರು ಜಯ ನನಗೆ, ಬಿರುಗಾಳಿ ಬೀಸಿದರು ಜಯ ನನಗೆ. ಹೇಲೇಲೋ ಹೈಲಸ, ಹೇಲೇಲೋ ಹೈಲಸ, ಹೇಲೇಲೋ ಹೈಲಸ, ಹೇಲೇಲೋ. ಹೇಲೇಲೋ ಹೈಲಸ, ಹೇಲೇಲೋ ಹೈಲಸ, ಹೇಲೇಲೋ ಹೈಲಸ, ಹೇಲೇಲೋ. Yes, a big clap for you all. VBS. VBS, VBS. Yes. Yes. CBS. ಓಕೆ, ಸೊ ಎಲ್ಲ ರೆಡಿ ಇದ್ದೀರಾ ಸ್ಟೋರಿಗೆ? ಓಕೆ, ಅದಾದ್ಮೇಲೆ ನಿಮ್ಗೆ ಒಂದು ಚಿಕ್ಕ ಮೂವಿ ಇದೆ, ಸೊ ಎಲ್ಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಏನ್ ಕಲ್ತ್ರ ಅಂತ ಹೇಳ್ಬಿಟ್ಟು ರಿಂಕಿನೂ ಹೇಳ್ತಾಳೆ. ಆಯ್ತಾ ರಿಂಕಿ? ಓಕೆ, ರಿಂಕಿನೂ ಹೇಳ್ತಾಳೆ, ನಿಮ್ನು ಯಾರನ್ನಾದ್ರೂ ಕೇಳ್ತೀನಿ, ನೀವು ಹೇಳಿ. ಓಕೆ, ಸೊ ಫೈನ್, ಲೆಟ್ ಸ್ಟಾರ್ಟ್. ಕಾಣಿಸ್ತಿದ್ಯಾ? ಓಕೆ, ಸೊ ನಾವು ಇವಾಗ ಮಾಡ್ತಿರುವ ಸ್ಟೋರಿ ಗಿದ್ಯೋನ್. ಸೊ ಯಾರು ಗಿದ್ಯೋನ್? ಯಾರು ಅಕ್ಕ? ನಮ್ ಫ್ರೆಂಡ್ ಅಕ್ಕ, ನಿಮ್ ಫ್ರೆಂಡ್ ಅಲ್ಲ, ನಿಮ್ಮ ತಮ್ಮ ಹೆಸರಲ್ಲ. ಓಕೆ, ಈ ಗಿದ್ಯೋನ್ ಬಂದ್ಬಿಟ್ಟು ಬೇರೆ. ಆಯ್ತಾ? ಸೊ ಈ ಗಿದ್ಯೋನ್ ಯಾರು ಅಂತ ಹೇಳಿದ್ರೆ, ಸೊ ನಿಮ್ಗೆ ನಾವು ಮೊನ್ನೆ ಮೋಸಸ್ ಸ್ಟೋರಿ ಕೇಳಿಸ್ಕೊಂಡಿದ್ದೀರಲ್ಲ ಎಲ್ರು ಚೆನ್ನಾಗಿ. ಸೊ ಮೋಸಸ್ ಸ್ಟೋರಿಯಲ್ಲಿ ಮೋಸಸ್ ಸ್ಟೋರಿಯಲ್ಲಿ ನಾವೇನ್ ನೋಡಿದ್ವಿ? ಯಾವ ರೀತಿ ಇಸ್ರೇಲೈಟ್ಸ್ ಈಜಿಪ್ಟ್ ಅಲ್ಲಿ ಸ್ಲೇವ್ಗಳಾಗಿದ್ರು ಅಲ್ವಾ? ಸ್ಲೇವ್ ಆಗಿ ಎಷ್ಟು ಕಷ್ಟ ಪಡ್ತಿದ್ರು. ಅವಾಗ ದೇವ್ರು ಮೋಸಸ್ ಅಂತ ಲೀಡರ್ನ ತಗೊಂಡು ಸೆಲೆಕ್ಟ್ ಮಾಡಿ ಅವ್ರನ್ನ ರೆಡ್ ಸೀನ ಡಿವೈಡ್ ಮಾಡಿ ಕ್ರಾಸ್ ಮಾಡಿ ಪ್ರಾಮಿಸ್ ಲ್ಯಾಂಡ್ ಹತ್ರ ಕರ್ಕೊಂಡ್ ಬಂದ್ರು. ಪ್ರಾಮಿಸ್ ಲ್ಯಾಂಡ್ ಈಸಿಯಾಗಿ ಬರ್ಲಿಲ್ಲ, 40 years ಅವ್ರ ಡೆಸರ್ಟ್ ಅಲ್ಲೇ ಸುತ್ತಬೇಕಿತ್ತು. ಬಟ್ ಏನ್ ಚೆನ್ನಾಗಿದ್ದಿದ್ ಸ್ಟೋರಿ ಮೇನ್ ಪಾರ್ಟ್ ಏನು ಅಂದ್ರೆ, ಹೌ ಪವರ್ಫುಲ್ ಇಸ್ ಅ ಗಾಡ್, ಈಸ್ ಏಬಲ್ ಟು ಇವನ್ ಡಿವೈಡ್ ದ ರೆಡ್ ಸಿ. ಎಷ್ಟು ಈಸಿಯಾಗಿ ದೇವ್ರು ಮಾಡಿದ್ರಲ್ಲ, ಟಕ್ ಅಂತ, ಏನ್ ಕಷ್ಟನೇ ಆಗಿಲ್ಲ. ಸೊ ಎರಡನೇದೇನಾಯ್ತು ಅಂತ ಹೇಳಿದ್ರೆ, ಮೋಸಸ್ಸಿಗೆ ವಯಸ್ಸಾಯ್ತು, ಮೋಸಸ್ ತಾತ ಸತ್ತೋದ್ರು. ನೆಕ್ಸ್ಟ್ ಜೋಶ್ವಾ ಬಂದ. ಜೋಶ್ವಾನು ದೇವ್ರೆ ಸೆಲೆಕ್ಟ್ ಮಾಡಿದ್ದು. ಜೋಶ್ವಾ ಫುಲ್ ಯಂಗ್ ಲೀಡ್ರು. ಜೋಶ್ವಾ ಸ್ಟೋರಿ ನಾವು ಮಾಡಿಲ್ಲ, ಬಟ್ ನಾನ್ ಜೋಶ್ವಾ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಜೋಶ್ವಾ ಬಗ್ಗೆ ಗೊತ್ತಾದ್ರೆ ನಾವು ಗಿದ್ಯೋನ್ ಬಗ್ಗೆ ನೋಡ್ಬೋದು. ಸೊ ಈ ಜೋಶ್ವಾನು ಅದೇ ತರ ಒಳ್ಳೆ ಲೀಡ್ರು.
ಅವನು ದೇವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ದ, ದೇವ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡಿದ್ದ. ಸೇಮ್ ಅದೇ ರೀತಿ ದೇವ್ರ ಜೊತೆ ತುಂಬಾ ಮೋಸಸ್ ಯಾವ ರೀತಿ ಇದ್ನೋ ಅದೇ ತರ ದೇವ್ರ ಜೊತೆ ಜೋಶ್ವಾನು ಇದ್ದ. ದೇವ್ರು ಯಾವ ರೀತಿ ರೆಡ್ ಸೀನ ಡಿವೈಡ್ ಮಾಡ್ಸಿದ್ರಲ್ಲ ಮೋಸಸ್ ಕೈಲಿ, ಅದೇ ತರ ಜೋಶ್ವಾ ಹತ್ರ ದೇವ್ರು ಯಾವ ಜೋರ್ಡನ್ ನ ಸ್ಟಾಪ್ ಮಾಡ್ಸಿದ್ರು. ಜೋರ್ಡನ್ ಅದೇ ತರ ಬ್ರೇಕ್ ಆಗಿ ಕ್ರಾಸ್ ಮಾಡ್ಸಿದ್ರು. ಅಷ್ಟು ಪವರ್ಫುಲ್ ಅಲ್ವಾ? ವಿ ಸರ್ವ್ ಅನ್ ಆಸಮ್ ಗಾಡ್. ಸೊ ಇವತ್ತು ನಾವು ಗಿದ್ಯೋನ್ ಬಗ್ಗೆ ನೋಡ್ತಾ ಇದೀವಿ. ಗಿದ್ಯೋನ್ ಯಾರು ಅಂತ ಹೇಳಿದ್ರೆ ಅದೇ ತರ ಇನ್ನೊಬ್ಬ ಲೀಡರ್. ಸೊ ಅವನ್ಗೆ ಜಡ್ಜ್ ಅಂತ ಕರಿತೀವಿ. ಜಡ್ಜಸ್ ಅಲ್ಲಿ ಇರುವಂತ ಒಂದು ಸ್ಟೋರಿ ಇದು. ಸೊ ಹೀಸ್ ಅ ಲೀಡರ್. ಸೊ ಗಿದ್ಯೋನ್ ಯಾರು? ಹೀಸ್ ಅ ಲೀಡರ್. ಸೊ ಲೆಟ್ ಸಿ ಏನ್ ಸ್ಟೋರಿ ಅಂತ. ಸೊ ಅವನು ಲೀಡರ್ ಆಗಿಲ್ಲ, ಆಟೋಮೆಟಿಕ್ ಲೀಡರ್ ಆಗಿಲ್ಲ. ಅವನು ಸೇಮ್ ನಾರ್ಮಲ್ ಆಗಿ ಒಂದು ಚಿಕ್ಕ ಫ್ಯಾಮಿಲಿಯಿಂದಾನೇ ಬರ್ತಾನೆ. ವೀಕೆಸ್ಟ್ ಫ್ಯಾಮಿಲಿ, ಒಂದು ವೀಕೆಸ್ಟ್ ಟ್ರೈಬ್ ಇಂದ ಬರ್ತಾನೆ. ಟ್ರೈಬ್ ಗೊತ್ತಲ್ವಾ? 12 ಟ್ರೈಬ್ಸ್ ಆಫ್ ಇಸ್ರಾಯಲ್ ಇದೆ ಅಂತ. ಜಸ್ಟ್ ರಿಮೆಂಬರ್ ದ ನಂಬರ್, ಆಯ್ತಾ? 12 ಟ್ರೈಬ್ಸ್ ಆಫ್ ಇಸ್ರಾಯಲ್. ಅದ್ರಲ್ಲಿ ಟ್ರೈಬ್ ಆಫ್ ಮನಾಸೆ ಬಂದ್ಬಿಟ್ಟು ತುಂಬಾ ವೀಕೆಸ್ಟ್ ಟ್ರೈಬ್. ಅದು ಚಿಕ್ಕ, ಕಡಿಮೆ ಜನ ಇದ್ದಾರೆ, ಅದಕ್ಕೆ ಅದು ಚಿಕ್ಕ ವೀಕೆಸ್ಟ್ ಟ್ರೈಬ್. ಸೊ ಅವ್ರ ಫ್ಯಾಮಿಲಿಯಲ್ಲಿ ಇವನು ಯಂಗೆಸ್ಟ್ ಮಗ ಅಂತೆ. ಯಂಗೆಸ್ಟ್ ಅಂದ್ರೆ ಮೇ ಬಿ ಲಾಸ್ಟ್ ಮಗ. ಸೊ ಗಿದ್ಯೋನ್ಗೆ ಕಾನ್ಫಿಡೆನ್ಸೇ ಇದ್ದಿಲ್ಲ. ಸೊ ಈ ಸ್ಟೋರಿಯಲ್ಲಿ ನಾವ್ ಇನ್ನೊಂದೇನ್ ಕಲಿತೀವಿ ಅಂದ್ರೆ, ದೇವ್ರು ಯಾರು ಏನು ಅಂತ ನೋಡಲ್ಲ. ಅವನು ಸ್ಟ್ರಾಂಗ್ ಅಂತ ನೋಡಲ್ಲ, ಅವನು ಬ್ಯೂಟಿಫುಲ್ ಅಂತ ನೋಡಲ್ಲ, ಅವ್ನು ಹ್ಯಾಂಡ್ಸಮ್ ಅಂತ ನೋಡಲ್ಲ, ಅವ್ನು ಟ್ಯಾಲೆಂಟೆಡ್ ಅಂತ ನೋಡಲ್ಲ. ಬಟ್ ದೇವ್ರು ಏನ್ ನೋಡ್ತಾರೆ? ಹಿ ಲುಕ್ಸ್ ಎಟ್ ಅ ಹಾರ್ಟ್. ದೇವ್ರು ಹೃದಯನ ನೋಡಿ ಸೆಲೆಕ್ಟ್ ಮಾಡ್ತಾರೆ. ಸೊ ಇವತ್ತು ನಾವು ಆ ಗಿದ್ಯೋನ್ ಸ್ಟೋರಿನ ನೋಡ್ತಾ ಇದೀವಿ. ಸೊ ಇಲ್ಲಿ ನಾವು ನೋಡ್ಬೋದು, ಇದು ಗಿದ್ಯೋನ್ ಅಲ್ಲ. ಓಕೆ, ಸೊ ಈ ಸ್ಟೋರಿ ಸ್ಟಾರ್ಟ್ ಆಗೋದೇನಂತೆ, ಇಸ್ರೇಲೈಟ್ಸು ಐಡಲ್ ವರ್ಷಿಪ್ ಮಾಡ್ತಿರ್ತಾರೆ. ನಾವು ನೆನ್ನೆ ನೋಡಿದ್ವಿ ಸ್ಟೋರಿಯಲ್ಲಿ. ಶದ್ರಾಕ್, ಮೇಷಕ್, ಅಬೇದ್ನೆಗೋ ಐಡಲ್ ವರ್ಷಿಪ್ ಮಾಡಿದ್ರ ಅವರು? ನೆಬೂಕದ್ನೆಚ್ಚರ್ ಮಾಡಿಲ್ಲ. ಇವ್ರು ಏನ್ ಮಾಡ್ತಿದ್ದಾರೆ? ಇಸ್ರೇಲೈಟ್ಸ್ ಎಲ್ಲ ಏನ್ ಮಾಡ್ತಿದ್ದಾರೆ? ಐಡಲ್ ವರ್ಷಿಪ್ ಸ್ಟಾರ್ಟ್ ಮಾಡ್ಬಿಟ್ರಂತೆ. ಸೊ ಇದು ಬಾಲ್ ಅಂತ ಇದ್ರ ಹೆಸರು. ಈ ಬಾಲ್ ದೇವತೆಗೆ ಇವರು ಐಡಲ್ ವರ್ಷಿಪ್ ಸ್ಟಾರ್ಟ್ ಮಾಡಿದ್ರು. ಬಟ್ ಏನದು ಕಮಾಂಡ್ಮೆಂಟ್ ಪ್ರಕಾರ? ಶುಡ್ ವಿ ವರ್ಷಿಪ್ ಐಡಲ್ಸ್? ನೋ, ಇಟ್ ಇಸ್ ನೋ ಅಲ್ವಾ? ಕರೆಕ್ಟ್. ಸೊ ಅಕಾರ್ಡಿಂಗ್ ಟು ದ ಕಮಾಂಡ್ಮೆಂಟ್ ಆಫ್ ಗಾಡ್ ವಿ ಶಲ್ ಹ್ಯಾವ್ ನೋ ಅದರ್ ಗಾಡ್ಸ್. ಬರೀ ದೇವ್ರನ್ನ ಮಾತ್ರ ನಾವು ವರ್ಷಿಪ್ ಮಾಡ್ಬೇಕಾದ್ರೆ ಇವ್ರು ಏನ್ ಮಾಡ್ತಾರೆ? ಐಡಲ್ ವರ್ಷಿಪ್ ಮಾಡಿ ದೇವ್ರನ್ನ ಮರ್ತೋಗಿರ್ತಾರೆ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ, ಅವ್ರನ್ನ ಮಿದ್ಯನೈಟ್ಸ್ ಅಂತ, ಅವರು ಎನಿಮಿ. ಯಾರ್ದು ಎನಿಮಿ? ಇಸ್ರೇಲೈಟ್ಸ್ ಎನಿಮಿ. ಮಿದ್ಯನೈಟ್ಸ್, ಅಮೆಲೆಕೈಟ್ಸ್, ಈಸ್ಟರ್ನ್ ಪೀಪಲ್, ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಅವರು ಎಷ್ಟು ಕೆಟ್ಟ ಜನ ಅಂದ್ರೆ, ಇವರು ಬೆಳ್ದಿರೋ ಕ್ರಾಪ್ಸ್, ಇಲ್ಲಿ ವೀಟ್ ಕಾಣಿಸ್ತಿದೆ ಅಲ್ಲ, ಸೊ ಈ ಬೆಳ್ದಿರೋ ಕ್ರಾಪ್ಸ್ ನೆಲ್ಲ ಅವ್ರು ಬಂದ್ಬಿಟ್ಟು ನಾಶ ಮಾಡಿ ಈ ಇಸ್ರೇಲೈಟ್ಸ್ ಜನಕ್ಕೆ ಕಷ್ಟ ಕೊಡೋದು. ಅವ್ರ ಹತ್ರ ಏನೇನಿರುತ್ತೋ ಅದನ್ನೆಲ್ಲ ದೋಚ್ಕೊಂಡು ಹೋಗ್ತಾ ಇದ್ರು. ಸೊ ಆ ತರ ಕಷ್ಟ ಕೊಡೋಕೆ ದೇವ್ರು ಪರ್ಮಿಷನ್ ಕೊಟ್ರು. ಏನಕ್ಕೆ? ಅವರು ದೇವ್ರನ್ನ ವರ್ಷಿಪ್ ಮಾಡಿಲ್ಲ ಕರೆಕ್ಟ್ ಆಗಿ. ದೇವ್ರನ್ನ ಕರೆಕ್ಟ್ ಆಗಿ ವರ್ಷಿಪ್ ಮಾಡಿದ್ರೆ ದೇವ್ರನ್ನ ಮಾಡಕ್ ಬಿಡ್ತಾರಾ? ಇಲ್ಲ ಅಲ್ವಾ? ಸೊ ನೋಡೋಣ ಏನಾಯ್ತು ಅಂತ. ಸೊ ಇವ್ರು ನೋಡಿ, ಇಲ್ಲಿ ಸಾಂಗ್ಸ್ ಆಫ್ ಒಬ್ರಿಬ್ರಲ್ಲ, ಎಷ್ಟು ಗುಡ್ಡೆ ಜನ ಬರ್ತಿದ್ದಾರೆ. ಹೆಂಗೆ ಅಂತ ಹೇಳಿದ್ರೆ, ಹನಿ ಬಿ ಹೈವ್ ನೋಡಿದೀರಾ ನೀವೆಲ್ಲ? ಹನಿ ಬೀದು ಮನೆ ಗುಡು ಹೆಂಗಿರುತ್ತೆ? ಎರಡು ಬಿ ಇರುತ್ತಾ? ಒಂದು ಬಿ ಹನಿ ಬಿ ಇರುತ್ತಾ? ಇಲ್ಲ ಅಲ್ವಾ? ಗುಂಪಿರುತ್ತೆ, ಥೌಸಂಡ್ಸ್ ಇರುತ್ತೆ, 1000ಗಿಂತ ಜಾಸ್ತಿ ಅಲ್ವಾ? ಸೊ ಅಷ್ಟು ಜನ ಅಂತೆ. ಸೊ ಕೌಂಟ್ಲೆಸ್ ಅಷ್ಟು ಜನ ಈ ಮಿದ್ಯನೈಟ್ಸ್ ಬಂದ್ಬಿಟ್ಟು ಇಸ್ರೇಲೈಟ್ಸ್ ಏನೇನ್ ಬೆಳೆಸ್ತಿದ್ರು ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡ್ತಿದ್ರಂತೆ. ಅದಕ್ಕೆ ಇಸ್ರೇಲೈಟ್ಸ್ ನೋಡಿ, ಇಲ್ಲಿ ಇಬ್ರು ಅವರಿಂದ ಬಚಾವಾಗಕ್ಕೆ ಕೇವ್ಗಳಲ್ಲಿ, ಮೌಂಟೇನ್ಗಳಲ್ಲಿ, ಮತ್ತೆ ಎಲ್ಲೆಲ್ಲೆಲ್ಲ ಬಚ್ಚಿಕೊಂಬೋದೋ ಅಲ್ಲೆಲ್ಲ ಬಚ್ಚಿಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಕ್ಕೆ? ಅವ್ರಿಗೆ ಭಯ. ಅಯ್ಯೋ ಈ ಮಿದ್ಯನೈಟ್ಸ್ ಬಂದ್ರು, ಅಯ್ಯೋ ಏನ್ ಮಾಡೋದೀಗ, ಏನ್ ಮಾಡೋದು ಗೊತ್ತಾಗಲ್ಲ ಅಂತೇಳಿ ಬಚ್ಚಿಕೊಳ್ಳಕ್ಕೆ ಇಲ್ಲೆಲ್ಲ ಹೋಗಿ ಬಚ್ಚಿಕೊಳ್ತಾ ಇದ್ರು. ಅವ್ರು ನೋಡಿ, ಅವರು ಕ್ಯಾಮಲ್ಸು, ಕತ್ತಿ ಎಲ್ಲ ತಗೊಂಡ್ಬಂದ್ಬಿಟ್ಟು ಅವ್ರನ್ನ ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಿದ್ರು. ಅದಾದ್ಮೇಲೆ ಏನಾಯ್ತು ಒಂದಿನ ಅಂತ ಹೇಳಿದ್ರೆ, ಆತರ ಎಷ್ಟು ವರ್ಷ ಕಷ್ಟಪಟ್ರು ಗೊತ್ತಾ ಅವರು? 7 ಇಯರ್ಸ್ ಈ ಮಿದ್ಯನೈಟ್ಸ್, ಅಮೆಲೆಕೈಟ್ಸ್ ಬಂದ್ಬಿಟ್ಟು ಇಸ್ರೇಲೈಟ್ಸ್ಗೆ ಕಷ್ಟ ಕೊಟ್ರು. ಈ ತರ ಹೊಡಿಯೋದು, ಅವ್ರದ್ದು ಊಟ ಇಲ್ಲ, ತುಂಬಾ ಬಡತನ ಆಗೋಯ್ತು, ಏನ್ ಬೆಳೆದ್ರು ಅವ್ರಿಗೆ ಸಿಗ್ತಾ ಇದ್ದಿಲ್ಲ. ಆ ಟೈಮಲ್ಲಿ ದೇವ್ರು ಗಿದ್ಯೋನ್ ಅನ್ನೋನ್ನ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಸೊ ಅವನ್ ಯಾವ ಊರಲ್ಲಿ ಇರ್ತಾನೆ ಅಂದ್ರೆ ಆಫ್ರಾ. ಓಕೆ, ಈ ಆಫ್ರಾ ಅನ್ನೋ ಊರಲ್ಲಿ ಅವನ ಅಪ್ಪ ಹೆಸರು ಜೋಯಾಶ್. ಅವನ್ ಏನ್ ಮಾಡ್ತಿರ್ತಾನೆ ಅಂದ್ರೆ, ವೀಟ್ ಗೊತ್ತಲ್ವಾ? ವೀಟ್ನ ಅಲ್ಲಿ ನೋಡಿದ್ವಿ, ವೀಟ್ ಹಾರ್ವೆಸ್ಟ್ ಇತ್ತಲ್ಲ, ಆ ವೀಟ್ ಹಾರ್ವೆಸ್ಟ್ ನ ಅವನು ವೀಟ್ಗಳನ್ನ ಸಪ್ರೇಟ್ ಮಾಡಕ್ಕೆ ಬಡಿತಾ ಇರ್ತಾನೆ, ಥ್ರೆಶಿಂಗ್ ಮಾಡ್ತಾ ಇರ್ತಾನೆ. ಅದು ವೀಟ್ ನ ಸಪ್ರೇಟ್ ಮಾಡೋದು. ಅದು ಎಲ್ ಮಾಡ್ತಿದ್ದ ಅಂದ್ರೆ
ವೈನ್ ಪ್ರೆಸ್ ಅಲ್ಲಿ ಮಾಡ್ತಿದ್ದ. ವೈನ್ ಪ್ರೆಸ್ ಅಲ್ಲಿ ನಾವು ಬರೀ ವೈನ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಬಟ್ ಇವನು ಭಯ ಪಡ್ಕೊಂಡು ಎಲ್ಲಿ ಅವ್ರು ಬಂದ್ಬಿಡ್ತಾರೆ, ಎಲ್ಲಿ ಮಿದ್ಯಾನೈಟ್ಸ್ ಇದನ್ನೂ ಕಿತ್ಕೊಂಡು ಹೋಗ್ಬಿಡ್ತಾರೆ ಅನ್ಬಿಟ್ಟು ಭಯ ಪಡ್ಕೊಂಡು ಗಿದ್ಯೋನ್ ಏನ್ ಮಾಡ್ತಿದ್ದ, ಅಲ್ಲಿ ಬಚ್ಚಿಕೊಂಡು ವೈನ್ ಪ್ರೆಸ್ ಅಲ್ಲಿ ವೀಟ್ ನ ಕಲೆಕ್ಟ್ ಮಾಡ್ತಿದ್ರು ಓಫ್ರಾ ಅನ್ನೋ ಜಾಗದಲ್ಲಿ. ಸೊ ಅದು ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು, ವ್ಯಾಲಿ ಆಫ್ ಜಜ್ರೀಲ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಗಿದ್ಯೋನ್ ಹಂಗೆ ಮಾಡ್ತಿರುವಾಗ ಒಬ್ರು ಆಶ್ಚರ್ಯವಾಗಿ ಒಂದು ಬ್ರೈಟ್ ಆಗಿ ಒಬ್ಬ ಮನುಷ್ಯ, ಅವನ್ ಯಾರಿಗಾದ್ರೂ ಗೊತ್ತಾ? ಯಾರು ಹೇಳ್ಬೋದು? ಏಂಜಲ್ ಆಫ್ ಗಾಡ್ ಬರ್ತಾರಂತೆ. ಸೊ ಈ ಏಂಜಲ್ ಆಫ್ ಗಾಡ್ ಬಂದ್ಬಿಟ್ಟು ಗಿದ್ಯೋನ್ ಕಷ್ಟಪಡ್ತಿರೋದ್ ಗಿದ್ಯೋನ್ ಶಾಕ್ ಆಗತ್ತೆ, ಇವ್ರು ಯಾರಪ್ಪ, ಈ ಮನುಷ್ಯ ಯಾರು, ಹೆಂಗೋ ಡಿಫ್ರೆಂಟ್ ಆಗಿದಾರಲ್ಲ ಅಂತ ಹೇಳ್ಬಿಟ್ಟು ಹಿಂಗ್ ನೋಡ್ಬಿಟ್ಟು ಯಾರಪ್ಪ ನೀವು ಅಂತ ಹೇಳುವಾಗ ಏಂಜಲ್ ಆಫ್ ಗಾಡ್ ಹೇಳ್ತಾರೆ, ಗಿದ್ಯೋನ್ ನೀನು ಒಬ್ಬ ಮೈಟಿ ವಾರಿಯರ್ ಅಂತ. ಗಿದ್ಯೋನಿಗ್ ಶಾಕ್, ಅಯ್ಯೋ ನಾನೊಬ್ಬ ವೀಕ್ ಮನುಷ್ಯ, ನನ್ನ ಬಂದ್ಬಿಟ್ಟು ಮೈಟಿ ವಾರಿಯರ್ ಅಂತಿದ್ಯಾ, ಯಾರಪ್ಪ ನೀನು ಅಂತ. ಅವಾಗ ಏಂಜಲ್ ಆಫ್ ಗಾಡ್ ಹೇಳ್ತಾರೆ, ನೀನು ದೇವ್ರಿಂದ ಯುವರ್ ಅ ಮೈಟಿ ವಾರಿಯರ್, ಗಾಡ್ ಹ್ಯಾಸ್ ಚೋಸನ್ ಯು, ದೇವ್ರು ನಿನ್ ಕೈಯಲ್ಲಿ ಇಸ್ರೇಲೈಟ್ಸ್ ನ ಸೇವ್ ಮಾಡಿಸ್ತಾರೆ ಅಂತ ಹೇಳ್ತಾನೆ. ಅವಾಗ ಗಿದ್ಯೋನ್ ಕೇಳ್ತಾನೆ, ಹೌದಾ, ನಾವು ದೇವ್ರ ಬಗ್ಗೆ ತುಂಬಾ ಕೇಳಿದೀವಿ, ದೇವ್ರು ಯಾವ ರೀತಿ ನಮ್ನ ಈಜಿಪ್ಟ್ ಇಂದ ಬಿಡಿಸಿ ರೆಡ್ ಸಿ ನ ಡಿವೈಡ್ ಮಾಡಿದ್ರು, ದೇವ್ರು ನಮ್ ಜೊತೆ ತುಂಬಾ ಒಳ್ಳೆ ರೀತಿಯಲ್ಲಿ ಇದ್ದಾರೆ, ಆದ್ರೆ ಈ ನಡುವೆ ಏನಕ್ಕೆ ನಮ್ ಜೊತೆ ಇಲ್ಲ, ಏನಕ್ಕೆ ಮಿದ್ಯಾನೈಟ್ಸ್ ನಮ್ಗೆ ಇಷ್ಟು ಕಷ್ಟ ಕೊಡ್ತಿದ್ದಾರೆ ಅಂತ ಏಂಜಲ್ ನ ಕೇಳ್ತಾರೆ. ಅದಕ್ಕೆ ಏಂಜಲ್ ಹೇಳುತ್ತೆ, ಅದೇ ಹೇಳ್ತಿರೋದು, ದೇವ್ರು ನಿನ್ನನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ, ದೇವ್ರು ನಿನ್ ಜೊತೆ ಇದ್ದಾರೆ, ನಿನ್ ಕೈಯಲ್ಲಿ ಆಗುತ್ತೆ, ಯು ಆರ್ ಎ ಮೈಟಿ ವಾರಿಯರ್ ನಾವು ಅಂತ. ಸೊ ಅದಕ್ಕೆ ಗಿದ್ಯೋನ್ಗೆ ಅಂದ್ರೂ ನಂಬಕ್ಕಾಗಿಲ್ಲ. ಅವನೇನ್ ಮಾಡ್ತಾನೆ, ಸರಿ ನಾನ್ ನಂಬೇಕು ಅಂದ್ರೆ ನೀನ್ ಇಲ್ಲೇ ಇರು, ನಾನು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನಾನು ಅಲ್ಲೊಂದು ಗೋಟ್ ಮಟನ್ ಇರುತ್ತಲ್ಲ, ಮಟನ್ ಕರಿ ಮಾಡ್ಕೊಂಡ್ ಬರ್ತೀನಿ, ಮತ್ತೆ ಅನ್ಲಿವೆಂಟ್ ಬ್ರೆಡ್ ಮಾಡ್ಕೊಂಡ್ ಬರ್ತೀನಿ, ಅಲ್ಲಿವರೆಗೂ ನೀನ್ ಇಲ್ಲೇ ಇರ್ಬೇಕು ಅಂತ. ಸರಿ ಗಿದ್ಯೋನ್ ಓಡೋಗಿ ಅಲ್ಲೊಂದು ಗೋಟ್ ಕಾಣಿಸುತ್ತೆ, ಗೋಟ್ನ ಕಟ್ ಮಾಡಿ ಅವನು ಗೋಟ್ದು ಬ್ರಾತ್ ಮಾಡ್ತಾನೆ. ಬ್ರಾತ್ ಅಂದ್ರೆ ಸ್ವಲ್ಪ ಸಾರ್ ತರಾನೇ ಇರುತ್ತೆ, ಮಟನ್ ಇರುತ್ತೆ, ಮತ್ತೆ ಅನ್ಲಿವೆಂಟ್ ಬ್ರೆಡ್. ಸೊ ಬ್ರೆಡ್ ನ ಬೇಕ್ ಮಾಡಿ ಎಲ್ಲ ತಗೊಂಡ್ಬಂದ್ಬಿಟ್ಟು ಕಲ್ ಮೇಲೆ ಇಡ್ತಾನೆ. ಏಂಜಲ್ ಆಫ್ ದ ಲಾರ್ಡ್ ವೇಟ್ ಮಾಡ್ತಿರುತ್ತೆ. ಆಮೇಲೆ ಏಂಜಲ್ ಆಫ್ ದ ಲಾರ್ಡ್ ಏನ್ ಮಾಡ್ತಾರೆ ಅಂದ್ರೆ, ಅವನ ಕೈಯಲ್ಲಿ ಒಂದು ಕಡ್ಡಿ ಸ್ಟಾಫ್ ಇರುತ್ತಲ್ಲ, ಇಲ್ಲಿ ನೋಡಿ, ಈ ಸ್ಟಾಫ್ ನ ಕಲ್ ಮೇಲೆ ಇಟ್ಟಿದ ತಕ್ಷಣ ಫೈರ್ ಕನ್ಸ್ಯೂಮ್ ಮಾಡಿ ಫುಲ್ ಹೆವೆನ್ ತನಕ ಹೋಗುತ್ತೆ ಬೆಂಕಿ, ಝಕ್ ಅಂತ. ಸೊ ಅವಾಗ ಗಿದ್ಯೋನಿಗ್ ರಿಯಲೈಸ್ ಆಗತ್ತೆ, ಓ ಕರೆಕ್ಟ್, ಈ ತರದ್ ಇನ್ನೊಂದ್ ಕಡೆ ಎಲ್ಲೋ ಆಗಿತ್ತು, ಎಲ್ಲಾಗಿತ್ತು, ಮೋಸೆಸ್ ಇದೇ ತರ ಬರ್ನಿಂಗ್ ಮುಶ್ ಅಲ್ಲಿ ದೇವ್ರು ಕಾಣಿಸ್ಕೊಂಡ್ರು, ಓ ಕರೆಕ್ಟ್ ಅಲ್ವಾ, ಇದು ಗ್ಯಾರಂಟಿ ಇವ್ ಮನುಷ್ಯ ಯಾರು, ಈಸ್ ಅನ್ ಏಂಜಲ್ ಆಫ್ ಗಾಡ್ ಅಂತ ಹೇಳಿ ಗಿದ್ಯೋನಿಗ್ ರಿಯಲೈಸ್ ಆಗತ್ತೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಗಿದ್ಯೋನ್ ಭಯ ಪಡ್ತಾನೆ, ಅಯ್ಯೋ ಹೌದಲ್ವಾ, ನಾನು ಏಂಜಲ್ ಆಫ್ ದ ಲಾರ್ಡ್ ನ ನೋಡ್ಬಿಟ್ಟಿದೀನಿ ಈಗ. ಅದಕ್ಕೆ ದೇವ್ರು ಹೇಳ್ತಾರೆ, ಗಿದ್ಯೋನ್ ಭಯ ಪಡ್ಬೇಡ, ಐ ಆಮ್ ವಿತ್ ಯು. ಏನು, ಐ ಆಮ್ ವಿತ್ ಯು, ನೀನೇನು ಭಯ ಪಡ್ಬೇಕಾಗಿಲ್ಲ, ಆದ್ರೆ ನೀನೊಂದ್ ಕೆಲ್ಸ ಮಾಡ್ಬೇಕು ನನ್ಗಿವತ್ತು. ಏನ್ ಮಾಡ್ಬೇಕು ಗೊತ್ತಾ? ಸೊ ದೇವ್ರು ಹೇಳ್ತಾರೆ, ಗಿದ್ಯೋನ್ ನೀನು ಆ ಕಟ್ಟಿರೋ ಅಂತ ಐಡಲ್ಸ್, ಅವರು ಬಾಲ್ಗೆ ಏನೇನ್ ಐಡಲ್ಸ್ ಕಟ್ಟಿದಾರೋ, ಆಶರ್ಫೋಲ್ ಏನೇನ್ ಕಟ್ಟಿದಾರೋ ಅದನ್ನೆಲ್ಲ ನೀನು ಡಿಸ್ಟ್ರಾಯ್ ಮಾಡ್ಬೇಕು. ಅದನ್ನ ಡಿಸ್ಟ್ರಾಯ್ ಮಾಡಿ ನಿನ್ ಮನೇಲಿರುವಂತ ಒಂದು ಸೆಕೆಂಡ್ ಬುಲ್, ಅದು 7 years old, ಅದನ್ನ ತಗೊಂಡೋಗಿ ನೀನ್ ಅದನ್ನ ಸ್ಯಾಕ್ರಿಫೈಸ್ ಮಾಡಿ ನನ್ಗೊಂದು ಆಲ್ಟರ್ ಕಟ್ಟಿ ಅದ್ರ ಮೇಲೆ ಸ್ಯಾಕ್ರಿಫೈಸ್ ಮಾಡ್ಬೇಕು. ಸೊ ಅರ್ಥ ಆಗ್ತಿದೆ ಅಲ್ಲ, ಅಲ್ಲಿ ನೀನು ದೇವ್ರಿಗೆ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂತ ಹೇಳಿ ದೇವ್ರು ಹೇಳ್ಕೊಡ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾನೆ ಗಿದ್ಯೋನು, ಅವ್ನ್ಗೆ ಬೆಳಗ್ಗೆ ಮಾಡಕ್ ಫುಲ್ ಭಯ ಏನಕ್ಕೆ ಅಂದ್ರೆ, ಅವ್ರ ಊರವ್ರೆಲ್ಲ ನೋಡ್ಬಿಟ್ರೆ ಇವ್ನ್ ಸಾರಿ ಹಿಡ್ಕೊಂಡ್ ಪಟೀರ್ ಅಂತ ಹೊಡೆದ್ ಬಿಡ್ತಾರೆ ಅನ್ಬಿಟ್ಟು ಫುಲ್ ಟೆನ್ಷನ್ ಆಗ್ಬಿಟ್ಟು ಅವ್ನ ಏನ್ ಮಾಡ್ತಾನೆ, ಈ ಕೆಲ್ಸನ ರಾತ್ರಿ ಹೊತ್ತು ಇಟ್ಕೊಂತಾನೆ. ಸೊ ಗಿದ್ಯೋನ್ ಮತ್ತೆ ಅವ್ನ್ 10 ಫ್ರೆಂಡ್ಸ್ ಏನ್ ಮಾಡ್ತಿದಾರೆ, ಆ ಐಡಲ್ ಸ್ಟ್ಯಾಚು ಏನಿತ್ತು ಬಾಲ್ದು ಅದನ್ನೆಲ್ಲ ಹೊಡೆದಾಕ್ತಿದಾರೆ ಇಲ್ಲಿ. ಮತ್ತೆ ಅಶರ್ ಪೋಲ್ ಏನಿತ್ತು ಅಲ್ವಾ, ಕಡ್ಡಿ ನೋಡಿ, ಇದು ಪೋಲ್, ಇದು ಆ ಪೋಲ್ ನಾನು ಹೊಡೆದಾಕಿ, ಈ ಐಡಲ್ ನಾನು ಹೊಡೆದಾಕಿ, ಈ ಏನ್ ಬುಲ್ ಏನಿದೆ 7 years old ಬುಲ್, ಅದನ್ನ ಅವನು ಆಲ್ಟರ್ ಬಿಲ್ಡ್ ಮಾಡಿ ಇದು ದೇವರಿಗೆ ಅಂತ ಹೇಳಿ, ಆ ಜಾಗ ಹೆಸರೇನು, ದ ಲಾರ್ಡ್ ಇಸ್ ಪೀಸ್ ಅಂತ ಕರೀತಾನೆ. ಏನಾದ್ರ ಹೆಸರು? ವೆರಿ ಗುಡ್, ದ ಲಾರ್ಡ್ ಇಸ್ ಪೀಸ್ ಸ್ಯಾಕ್ರಿಫೈಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಅದಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಡೇ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಜನರೆಲ್ಲ ಬರ್ತಾರೆ, ಜನರು ಬಂದ್ಬಿಟ್ಟು ನೋಡ್ತಾರೆ, ಅಲ್ಲಿ ಐಡಲ್ ಇಲ್ಲ, ಬಾಲ್ ಇಲ್ಲ, ಯಾರು ಇಲ್ಲ. ಅವ್ನು ಫುಲ್ ಟೆನ್ಷನ್, ಓ ಯಾರದು ಹೊಡ್ದಾಕಿದ್ದು, ಯಾರು ಅವ್ನ್ ಕರೀರಿ, ಅವ್ನ ಇವತ್ತು ಬಿಡಲ್ಲ, ಸಾರಿ ಮುಖ ಮುತ್ತಿ ಹೊಡಿಬೇಕು, ಅವ್ನು ಯಾರು ಅವ್ನು ಮಾಡಿದ್ದು ಅಂತ ಫುಲ್ ಹುಡುಕ್ತಾ ಇರ್ತಾರೆ. ಆ ಹುಡ್ಕೋ ಟೈಮಲ್ಲಿ ಗಿದ್ಯೋನ್ದು ಬಟ್ಟೆ ಸಿಕ್ಬಿಡುತ್ತೆ. ಓ ಗಿದ್ಯೋನ ಮಾಡಿದ್ದು, ನಡೀರಿ ಅವ್ರ ಮನೆಗೆ ಹೋಗೋಣ, ಅವ್ರ ಅಪ್ಪನ್ ಕರೀರಿ ಅಂತ. ಅವ್ರಪ್ಪ ಹೆಸರು ಜೋಯಾಶ್. ಅವ್ರಪ್ಪ ಬಾಗಲ್ ಟಪ್ ಟಪ್ ಟಪ್
ಎಲ್ಲಿ ನಿನ್ ಮಗ ಕರಿ ಆಚೆ, ಗಿದ್ಯೋನಲ್ಲಿ ಕರಿ ಅವನ್ನ ಇವತ್ ನಾವ್ ಸಾಯಿಸ್ಬಿಡ್ತೀವಿ ನೋಡಿ ಹೆಂಗ್ ಮಾಡಿದಾನ ಅವನು ಅಂತ. ಅದಕ್ಕೆ ಗಿದ್ಯೋನ್ ಹೇಳ್ತಾನೆ, ಹೌದಾ ಅವನ್ನ ಸಾಯಿಸ್ತೀರಾ ನೀವು, ಅವನೇನ್ ತಪ್ಪು ಮಾಡಿದಾನೆ? ಬಾಲ್ ನಿಜವಾಗ್ಲೂ ದೇವ್ರಾಗಿದ್ರೆ ಅದೇ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು, ಅದು ದೇವ್ರಲ್ವಾ. ಗಿದ್ಯೋನ್ ಹೊಡ್ದಾಕವ್ರ್ಗ ಏನ್ ಮಾಡ್ತಿದ್ದ ಬಾಲ್ ಅಂತ ಕೇಳ್ತಾನೆ. ಅವಾಗ ಜನರಿಗೆ ಓ ಹೌದಲ್ವಾ, ಇವ್ನ್ ಹೇಳೋದು ಕರೆಕ್ಟ್ ಆಗಿದೆ, ಅದೇನೋ ದೇವ್ರಾಗಿದ್ರೆ ಅದ್ ಪ್ರೊಟೆಕ್ಟ್ ಮಾಡ್ಕೊಬೇಕಿತ್ತು ಅಂತ ಹೇಳ್ಬಿಟ್ಟು ಜನರಿಗೆಲ್ಲ ರಿಯಲೈಸ್ ಆಗತ್ತೆ. ಅವತ್ತಿಂದ ಗಿದ್ಯೋನ್ ಇನ್ನೊಂದ್ ಹೆಸರು ಜೆರುಬಾಲ್. ಏನೋ ಅವನ ಹೆಸರು? ಜೆರುಬಾಲ್. Jerubal. Let Baal contend for himself. ಅಂದ್ರೆ if Baal is God, let him fight for himself, let him save himself ಅಂತ. ಓಕೆನಾ? ಸೊ ಗಿದ್ಯೋನ್ ಅವಾಗ ಜನರಿಗೆಲ್ಲ ರಿಯಲೈಸ್ ಆಗುತ್ತೆ, ಇಸ್ರೇಲೈಟ್ಸ್ ಅವ್ರಿಗೆಲ್ಲ, ಓ ಕರೆಕ್ಟು, ನಾವು ಐಡಲ್ ವರ್ಷಿಪ್ ಮಾಡ್ತಿದ್ವಿ, ನಿಜ ದೇವ್ರಾಗಿದ್ರೆ ಪ್ರೊಟೆಕ್ಟ್ ಮಾಡ್ಬೇಕಿತ್ತಲ್ವಾ ಅಂತ ಹೇಳಿ ರಿಯಲೈಸ್ ಆಗ್ಬಿಟ್ಟು ಅವ್ರು ಅವತ್ತಿಂದ ದೇವ್ರನ್ನ ವರ್ಷಿಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮಿದ್ಯನೈಟ್, ನಾನು ಹೇಳ್ದೆ ಮಿದ್ಯನೈಟ್ ಅಮೆಲೆಕೈಟ್ ಯಾರು? ಎನಿಮಿಗಳು. ಅವ್ರು ಎಲ್ಲಿದಾರಂತೆ? ಆ ಜೋರ್ಡನ್ ವ್ಯಾಲಿ ಈ ಸೈಡ್ ಅಲ್ಲಿ ಕ್ಯಾಂಪ್ ಮಾಡ್ಕೊಂಡಿದಾರ. ಅವ್ರು ಒಬ್ರಿಬ್ರು ಬರ್ತಾರ? ಎಷ್ಟ್ ನಂಬರ್ ಅಲ್ಲಿ ಬರ್ತಾರ ಅವರು? ಎಕ್ಸಾಕ್ಟ್ಲಿ ಕೌಂಟ್ಲೆಸ್. ಅಂದ್ರೆ ಸ್ಯಾಂಡ್ ಇನ್ ದ ಸಿ ಕೌಂಟ್ ಮಾಡಕ್ಕಾಗತ್ತಾ? ಸಾರಿ, ಸ್ಯಾಂಡ್ ಇನ್ ದ ಸೀ ಶೋರ್ ಕೌಂಟ್ ಮಾಡಕ್ಕಾಗತ್ತಾ? ಇಲ್ಲ. ಇಟ್ ಇಸ್ ಸೋ ಲಿಮಿಟ್ಲೆಸ್. ಸೊ ಇವರೆಲ್ಲ ಬರ್ತಿದಾರೆ ಗುಂಪಾಗಿ. ಸೊ ಗಿದ್ಯೋನ್ಗೆ ನೋಡ್ತಾನೆ, ದೇವ್ರು ಹೇಳ್ತಾರೆ ಗಿದ್ಯೋನ್ಗೆ, ಗಿದ್ಯೋನ್ ನೋಡಿಲ್ಲಿ, ಇವತ್ತು ನಾನ್ ನಿನ್ಗೆ ಮಿದ್ಯನೈಟ್ ಅಮೆಲೆಕೈಟ್ಸ್ ಆರ್ಮಿನ ನೀನ್ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡ್ತೀಯಾ ಅಂತ ಹೇಳಿ ದೇವ್ರು ಹೇಳ್ತಾರೆ ಗಿದ್ಯೋನ್ಗೆ. ಸೊ ಗಿದ್ಯೋನ್ಗೆ ಫುಲ್ ರೆಡಿ ಆಗ್ತಾನೆ ಗಿದ್ಯೋನ್. ಓ ದೇವ್ರು ಈ ತರ ಹೇಳಿದಾರೆ, ಸೊ ನಾವೆಲ್ಲರೂ ರೆಡಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವನ ಫ್ಯಾಮಿಲಿ ಅಬಿಜೆರೈಟ್ ಮತ್ತೆ ಟ್ರೈಬ್ ಆಫ್ ಮನಾಸೆ ಮತ್ತೆ ನೆಫ್ತಾಲಿ ಅನ್ನೋದು 12 ಟ್ರೈಬ್ಸ್ ಅಲ್ಲಿ ಕೆಲವು ಟ್ರೈಬ್ಸ್, ಅವ್ರನ್ನೆಲ್ಲ ರೆಡಿ ಮಾಡ್ತಾನೆ. ಎಲ್ಲ ಬಾಯ್ಸ್ ಎಲ್ಲ ರೆಡಿ ಆಗಿ ಅಂತ ಹೇಳ್ಬಿಟ್ಟು. ಸೊ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ, ಇವ್ರು ಬೆಟ್ಟದ ಮೇಲಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಅವ್ರ ಎನಿಮಿ ಮಿದ್ಯನೈಟ್ಸ್ ಆರ್ಮಿ ನೋಡಿ, ಎಷ್ಟು ಕೌಂಟ್ಲೆಸ್, ಎಷ್ಟು ಅನಿಮಲ್ಸ್ ಎಲ್ಲ ಇದೆ, ಬೆಟ್ಟದ ಮೇಲಿಂದ ನೋಡ್ಬೋದು. ಬಟ್ ಇಲ್ಲಿ ಟೆನ್ಷನ್ ಆಗ್ತಿರುತ್ತೆ ಜನರಿಗೆ, ಅಯ್ಯೋ ಅವ್ರು ಕೌಂಟ್ಲೆಸ್ ಇದಾರೆ, ನಾವ್ ಇಷ್ಟೇ ಇದೀವಿ ಅಂತ ಹೇಳ್ಬಿಟ್ಟು ದೇವ್ರು ಬೇರೆ ನನ್ ಕೈಯಲ್ಲಿ ಡಿಫೀಟ್ ಮಾಡಿಸ್ತಾರೆ ಅಂತ ಹೇಳಿದಾರಲ್ಲ, ನಾನ್ ಅವ್ರನ್ನ ಸೋಲಿಸ್ಬೋದು ಅಂತ ಹೇಳಿದಾರಲ್ಲ, ಇದೇ ಹೆಂಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಗಿದ್ಯೋನ್ ಕೇಳ್ತಾನೆ, ದೇವ್ರೆ ಪ್ಲೀಸ್ ಒಂದೇ ಒಂದು ರಿಕ್ವೆಸ್ಟ್ ಇದೆ ನನ್ನ ಹತ್ರ ಅಂತ. ಸರಿ, ದೇವ್ರು ಹೇಳ್ತಾರೆ, ಏನಪ್ಪ ಏನ್ ನಿನ್ ರಿಕ್ವೆಸ್ಟ್? ದೇವ್ರೆ ನಾನು ಈ ಫ್ಲೀಸ್ ಅಂದ್ರೆ ಒಂದು ವುಲ್ಲನ್ ಕ್ಲಾತ್. ಓಕೆ, ಇದು ಫ್ಲೀಸ್ ನೋಡಿ, ವುಲ್ಲನ್ದು ಕ್ಲಾತ್ ಅದು. ಅದನ್ನ ನಾನು ಇಲ್ಲಿ ಥ್ರೆಶಿಂಗ್ ಫ್ಲೋರ್ ಗ್ರೌಂಡ್ ಮೇಲೆ ಇಡ್ತೀನಿ. ಸೊ ಇವತ್ ರಾತ್ರಿ ನೀವೇನ್ ಮಾಡಿ ಅಂದ್ರೆ ಆ ಫ್ಲೀಸ್ ಮೇಲೆ ಮಾತ್ರ, ಆ ಬಟ್ಟೆ ಮೇಲೆ ಮಾತ್ರ ನೀವು ಈ ಡ್ಯೂ ಬೀಳ್ಸಿ, ಮತ್ತೆ ಗ್ರೌಂಡ್ ಡ್ರೈ ಆಗಿರ್ಲಿ ಅಂತ ಕೇಳ್ಕೊಂತಾನೆ. ಅದಕ್ಕೆ ದೇವ್ರು ಸರಿ ಆಯ್ತು ನೀನ್ ಕೇಳ್ದಂಗೆ ಮಾಡು ಅಂತ ಹೇಳ್ಬಿಟ್ಟು ಓಕೆ ಅಂತ ಗ್ರಾಂಟೆಡ್ ಅಂತ ಪರ್ಮಿಷನ್ ಕೊಡ್ತಾರೆ. ಸೊ ನೆಕ್ಸ್ಟ್ ಡೇ ಹಂಗೆ ಇರುತ್ತೆ, ಎದ್ ನೋಡ್ತಾನೆ ಹಂಗೆ ಇದೆ, ಇಲ್ಲಿ ಬಟ್ಟೆ ಫುಲ್ ವೆಟ್ ಆಗಿದೆ, ದೇವ್ರು ಹಂಗೆ ಮಾಡಿದ್ದಾರೆ. ಸೊ ಇನ್ನೊಂದ್ಸತಿ ಮತ್ತೆ ಗ್ರೌಂಡ್ ಎಲ್ಲ ಡ್ರೈ ಆಗಿದೆ ನೋಡಿ, ಬಟ್ಟೆ ಮಾತ್ರ ವೆಟ್ ಆಗಿದೆ. ಸೊ ನೆಕ್ಸ್ಟ್ ಡೇ ದೇವ್ರೆ ಇನ್ನೊಂದೇ ಒಂದು 2 ಸತಿ ರಿಕ್ವೆಸ್ಟ್ ಕೇಳ್ತಾನೆ. ದೇವ್ರಿಗೆ ಸಿಟ್ಟು ಬಂದಿಲ್ಲ, ದೇವ್ರ ಪ್ಲೀಸ್ ಇದೊಂದು ಲಾಸ್ಟ್ ರಿಕ್ವೆಸ್ಟ್, ಈ ಸತಿ ಉಲ್ಟಾ ಮಾಡಿ ಅಂತ. ಏನು ಉಲ್ಟಾ ಅಂದ್ರೆ, ಈ ಸತಿ ಬಟ್ಟೆ ಡ್ರೈ ಆಗಿರ್ಲಿ, ಗ್ರೌಂಡ್ ವೆಟ್ ಆಗಿರ್ಲಿ ಅಂತ ಕೇಳ್ಕೊಂತಾನೆ. ಅದೇ ತರ ಗ್ರೌಂಡ್ ವೆಟ್ ಆಗಿರುತ್ತೆ, ಬಟ್ಟೆ ಡ್ರೈ ಆಗಿರುತ್ತೆ. ಅವಾಗ ಗಿದ್ಯೋನ ಗೊತ್ತಾಗತ್ತೆ, ಡೆಫಿನೆಟ್ ಆಗಿ ದೇವ್ರು ನಮ್ ಜೊತೆ ಇರ್ತಾರೆ, ಈ ಸತಿ ನಾವೇ ವಿನ್ನರ್ಸ್ ಅಂತ ಹೇಳಿ ಅವನು ಡಿಸೈಡ್ ಮಾಡ್ಕೊಂಡು ಪ್ರಿಪೇರ್ ಆಗ್ತಾನೆ. ಹೋಗಿ ಬೆಟ್ಟದ ಮೇಲಿಂದ ನೋಡ್ತಾನೆ, ನೋಡಿ ಎಷ್ಟು ಅಮೆಲೆಕೈಟ್ಸ್ ಆರ್ಮಿಗಳೆಲ್ಲ ಎಷ್ಟು ಕೆಳಗಡೆ ಇದ್ದಾರೆ, ಇವರು ಬೆಟ್ಟದ ಮೇಲೆ ಇದ್ದಾರೆ. ಸೊ ಅದಾದ್ಮೇಲೆ ಇಲ್ಲಿ ಮ್ಯಾಪ್ ಅಲ್ಲಿ ರೆಡಿ ಆಗಿದೆ ಗಿದ್ಯೋನ್. ಇಲ್ಲಿ ಒಂದು ಸ್ಪ್ರಿಂಗ್ ಇರುತ್ತೆ. ಇವಾಗ್ಲೂ ಅಷ್ಟೇ ದೇವ್ರು ಹೇಳ್ತಾರೆ ಗಿದ್ಯೋನ್ಗೆ, ಗಿದ್ಯೋನ್ ನೀನು ಅಂದ್ರು ಜನರು ಜಾಸ್ತಿ ಇದಾರಪ್ಪ, ಇಷ್ಟು ಜನರಲ್ಲಿ ನಾನೇನಾದ್ರು ಆರ್ಮಿ ನಿನ್ನ ಕಳಿಸ್ಬಿಟ್ರೆ ಅವ್ರು ಗ್ಯಾರಂಟಿ ಏನ್ ಅನ್ಕೊಂತಾರೆ, ನಾವೇ ಮಾಡಿದ್ದು, ನಾವೇ ಸ್ಟ್ರಾಂಗ್, ಗ್ಯಾರಂಟಿ ಅವ್ರು ದೇವ್ರನ್ನ ಗ್ಲೋರಿಫೈ ಮಾಡಲ್ಲ, ದೇವ್ರನ್ನ ನೆನ್ಸ್ಕೊಳಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಐ ಆಮ್ ಗೋಯಿಂಗ್ ಟು ಫಿಲ್ಟರ್ ದೆಮ್ ಅಂದ್ರೆ ಏನು, ರೆಡ್ಯೂಸ್ ಮಾಡ್ತೀನಿ ನಂಬರು, ಇಷ್ಟು ಜನ ಬೇಡ ಅಂತ ಹೇಳ್ಬಿಟ್ಟು ದೇವ್ರು ಹೇಳ್ತಾರೆ. ಅದಕ್ಕೆ ಗಿದ್ಯೋನು ಹೌದಾ ದೇವ್ರೆ, ಓಕೆ ಸರಿ ನೀನೇನ್ ಮಾಡು ಗಿದ್ಯೋನ್, ಅವ್ರಿಗೆ ಹೇಳು ಯಾರ್ಯಾರು ಭಯ ಪಡ್ತಿದಾರೆ ಎಲ್ಲ ವಾಪಸ್ ಹೋಗಕ್ಕೆ ಅಂತ. ಸರಿ, ಯಾರ್ಯಾರು ಗಿದ್ಯೋನ್ ಬಂದ್ಬಿಟ್ಟು ಹೇಳ್ತಾನೆ, ಎಲ್ಲಾರು ಕೇಳಿ ಇಲ್ಲಿ ಯಾರ್ಯಾರು ಭಯ ಪಡ್ತಿದಿರೋ ಎಲ್ಲ ವಾಪಸ್ ಹೋಗಿ ಅಂತ. ಸೊ ಹಂಗ ಹೇಳಿದ ತಕ್ಷಣ 22,000 ಜನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಫುಲ್ಲು ಎದ್ರಕೊಂಡು, ಅಯ್ಯೋ ಒಳ್ಳೇದಾಯ್ತಪ್ಪ ದೇವ್ರೆ ಥ್ಯಾಂಕ್ ಯು ಅಂದ್ಬಿಟ್ಟು ಓಡೋಗ್ತಾರೆ, ಅಷ್ಟು ಭಯ ಪಟ್ಟಿದ್ರು. ಆದ್ರೆ ಮಿಕ್ಕಿದ ಜನ ಎಷ್ಟು ಅಂದ್ರೆ 10,000 ಜನ ಇರ್ತಾರೆ. ಗಿದ್ಯೋನ್ ಹೇಳ್ತಾನೆ, ದೇವ್ರೆ 10,000 ಜನ ಸಾಕಾ? ಬಟ್ ದೇವ್ರು ಹೇಳ್ತಾರೆ, ನೋ ಗಿದ್ಯೋನ್, ಇದು ಇನ್ನೂ ಜಾಸ್ತಿನೇ, ವಿ ಹ್ಯಾವ್ ಟು ಫಿಲ್ಟರ್, ಇನ್ನೂ ನಾವು ಕಡಿಮೆ ಮಾಡ್ಬೇಕು ಅಂತ.
ಸರಿ, ಅದಕ್ಕೆ ನೀನೇನ್ ಮಾಡು, ನಾನ್ ಸೆಲೆಕ್ಟ್ ಮಾಡ್ತೀನಿ, ಅವ್ರನ್ನ ಹೋಗು ಈ ಸ್ಪ್ರಿಂಗ್ ಹತ್ರ ಕರ್ಕೊಂಡು ಹೋಗು. ಸ್ಪ್ರಿಂಗ್ ಅಂದ್ರೆ ಏನು? ಇಟ್ ಇಸ್ ಅ ರಿವರ್. ಆ ರಿವರ್ ಹತ್ರ ಒಂದು ಚಿಕ್ಕ ನೀರು ಹರಿತಿರುತ್ತೆ, ಅಲ್ಲಿ ಕರ್ಕೊಂಡು ಹೋಗು. ಅದ್ರ ಜಾಗ ಹೆಸರು ಸ್ಪ್ರಿಂಗ್ ಅಟ್ ಹೆರೋಡ್ ಅಂತ. ಸೊ ಆ ಜಾಗದಲ್ಲಿ ನಾನು ಫಿಲ್ಟರ್ ಮಾಡ್ತೀನಿ, ಅಂದ್ರೆ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ. ಯಾವ ಬೇಸಿಸ್ ಅಲ್ಲಿ ಸೆಲೆಕ್ಟ್ ಮಾಡ್ತೀನಿ ಗೊತ್ತಾ? ಟೆಕ್ನಿಕ್ ಆಫ್ ಡ್ರಿಂಕಿಂಗ್ ವಾಟರ್. ಸೊ ಹೆಂಗೆ ಅಂತ ಹೇಳಿ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಸೊ ಇವರೆಲ್ಲ ರೆಡಿ ಆಗ್ತಾರೆ, ಓಕೆ ನಾವು ರೆಡಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸೆಲೆಕ್ಷನ್ ನಡೆಯುತ್ತೆ. ಒಬ್ರು ನೀರ್ನ ನಾಯಿ ಕುಡಿಯೋ ತರ ಹಿಂಗೆ ಅಂತ ಕುಡಿತಾರೆ. ಇನ್ನೊಂದು ಜನ ನೀಲ್ ಡೌನ್ ಮಾಡಿ ಕೈಯಲ್ಲಿ ಇಟ್ಕೊಂಡು ಕುಡಿತಾರೆ. ಸೊ ದೇವ್ರು ಹೇಳ್ತಾರೆ, ಯಾರ್ಯಾರು ನೀಲ್ ಡೌನ್ ಮಾಡಿ ನೀರ್ ಕುಡಿತಾರೋ ಅವ್ರನ್ನ ನೀನು ಸೆಲೆಕ್ಟ್ ಮಾಡು. ಹಿಂಗೆ ನಾಯಿನ ನೆಕ್ಕಿ ನೀರ್ ಕುಡಿತಾರಲ್ಲ ನಾಯಿ ತರ, ಅವ್ರನ್ನ ರಿಜೆಕ್ಟ್ ಮಾಡು ಅಂತ. ಸೊ ಆತರ ಮಾಡಿದ್ದಕ್ಕೆ ಆತರ ಆತರ ನೀಲ್ ಡೌನ್ ಮಾಡಿ ಕುಡ್ದವ್ರು ಎಷ್ಟು ಜನ? 300 ಜನ. ಸೊ ಎಷ್ಟು ರೆಡ್ಯೂಸ್ ಆಯ್ತು? ಅಷ್ಟು ಜನ ಇಂದ 10,000 ಇಂದ 300ಗೆ ದೇವರು ಸೆಲೆಕ್ಟ್ ಮಾಡಿದ್ರು. ಸೊ 700 people was reduced. 700 people ಅಪ್ರಾಕ್ಸಿಮೇಟ್ಲಿ ಅಷ್ಟು ಜನ ರೆಡ್ಯೂಸ್ ಮಾಡಿದ್ರು. ಸೊ ಇವಾಗ ಬರೀ ಎಷ್ಟು ಜನ? 300 ಜನ ಅಷ್ಟೇ ಇರೋದು. ನೆಕ್ಸ್ಟ್ ಏನಾಗುತ್ತೆ? 300 ಜನ ವರ್ಸಸ್ ಕೌಂಟ್ಲೆಸ್ ಜನ. ಇಮ್ಯಾಜಿನ್ ಮಾಡಿ, ಗೆಲ್ತಾರಪ್ಪ? ಯಾರ ಟೀಮ್ ಗೆಲ್ಲುತ್ತೆ? ಎನಿ ಗೆಸ್? ಓಕೆ ಗಿದ್ಯೋನ್ ಟೀಮ್. ನಾವೆಲ್ಲರೂ ಟೀಮ್ ಅಲ್ವಾ? ಓಕೆ, ಏನಾಗುತ್ತೆ ನೆಕ್ಸ್ಟ್? ಓಕೆ ನೆಕ್ಸ್ಟ್ ಏನಾಗುತ್ತೆ ನೋಡೋಣ, ಹೆಂಗ್ ಗೆಲ್ತಾರೆ ಅಂತ. ಸೊ ಗಿದ್ಯೋನ್ಗೆ ದೇವ್ರು ಹೇಳ್ತಾರೆ, ಗಿದ್ಯೋನ್ ನೀನ್ ಏನ್ ಮಾಡು, ಇವತ್ ನೈಟ್ ಹೋಗಿ ಅವ್ರ ಟೆಂಟ್ ಹತ್ರ ಕೇಳಿಸ್ಕೊ, ನಿನ್ಗೆ ಎಂಕರೇಜಿಂಗ್ ವರ್ಡ್ಸ್ ಸಿಗುತ್ತೆ ಅಂತ. ಸೊ ಗಿದ್ಯೋನ್ ಫುಲ್ ರೆಡಿ ಆಗ್ತಾನೆ. ಅವನು ಅವ್ನ ಫ್ರೆಂಡ್ ಅನ್ನು ಕರ್ಕೊಂಡು ಹೋಗ್ತಾನೆ. ಅವ್ನ ಫ್ರೆಂಡ್ ಹೆಸರೇನು? ಪೂರಾ. ಸೊ ಗಿದ್ಯೋನ್ ಮತ್ತೆ ಅವ್ನ ಫ್ರೆಂಡ್ ಟೆಂಟ್ ಹತ್ರ ಹೋಗ್ಬಿಟ್ಟು ಕೇಳಿಸ್ಕೊಂತಾರೆ. ಆಗ ಅವನ ಆಶ್ಚರ್ಯಕ್ಕೆ ಎಂಕರೇಜಿಂಗ್ ವರ್ಡ್ ಸಿಗುತ್ತೆ. ಏನದು ಎಂಕರೇಜ್ ಅಂದ್ರೆ ಗೊತ್ತಲ್ವಾ? ಸಪೋರ್ಟಿವ್ ವರ್ಡ್ಸ್. ಅಂದ್ರೆ ನೀನ್ ಗೆಲ್ತೀಯ ಅನ್ನುವಂತ ಕಾನ್ಫಿಡೆನ್ಸ್ ಸಿಗುತ್ತೆ. ಹೆಂಗೆ ಸಿಗುತ್ತೆ ಅಂದ್ರೆ, ಅಲ್ಲಿಬ್ರು ಫ್ರೆಂಡ್ಸ್ ಕಾಣ್ತಿದಾರೆ ನೋಡಿ ಇಲ್ಲಿ. ಸಾರಿ, ಫ್ರೆಂಡ್ಸ್ ಅಲ್ಲ, ಎನಿಮಿಗಳು. ಅವ್ರ ಕ್ಯಾಂಪ್ ಅಲ್ಲಿ ಏನ್ ಮಾತಾಡ್ಕೊಂತಿರ್ತಾರೆ ಅಂದ್ರೆ, ಇವತ್ತು ನಂಗೊಂದ್ ಕನ್ಸ್ ಬಿತ್ತು ಕಣೋ. ಹೌದಾ? ಏನೋ ಕನ್ಸದು? ಅದು ಮೇಲ್ಗಡೆಯಿಂದ ಒಂದು ಬಾರ್ಲಿ ಬ್ರೆಡ್ ಉರುಳ್ಕೊಂಡ್ ಬಂದ್ಬಿಟ್ಟು ನಮ್ ಟೆಂಟ್ ನೆಲ್ಲ ಡಿಸ್ಟ್ರಾಯ್ ಮಾಡ್ಬಿಡ್ತು ಕಣೋ ಅಂತ. ಅದಕ್ಕೆ ಅವ್ನ ಫ್ರೆಂಡ್ ಹೇಳ್ತಾನೆ, ಓ ಗ್ಯಾರಂಟಿ ಇದು ಗಿದ್ಯೋನ್ ಆರ್ಮಿನೇ, ಅವ್ರ ದೇವ್ರು ನಮ್ನ ಸೋಲ್ಸ್ತಾರೆ ಇವತ್ ರಾತ್ರಿ, ಅದಕ್ಕೆ ನಿನ್ಗ ಆ ಕನ್ಸ್ ಬಿದ್ದಿದೆ ಅಂತ. ಸೊ ಗಿದ್ಯೋನ್ ಅದ್ ಕೇಳಿದ ತಕ್ಷಣ ಸೋ ಹ್ಯಾಪಿ, ಸೋ ಎಕ್ಸೈಟೆಡ್. ವಾಪಸ್ ಓಡೋಗ್ಬಿಟ್ಟು ಎಲ್ರು ರೆಡಿ ಆಗಿ ಈ ಸತಿ ನಾವೇ ಗೆಲ್ಲದು ಅಂತ ಹೇಳಿ ಅವ್ನ ಟೀಮ್ ನ ರೆಡಿ ಮಾಡ್ಕೊಂತಾನೆ. ಅವ್ನ ಟೀಮ್ ಅಲ್ಲಿ ಎಷ್ಟು ಜನ ಇದಾರೆ? 300 ಜನ. ಸೊ ಅವ್ರು ಏನು ಸ್ವರ್ಡ್ ಕಾಣಿಸ್ತಿದ್ಯಾ? ಕತ್ತಿ ಯೂಸ್ ಮಾಡ್ತಿದ? ಕತ್ತಿ ಇಲ್ಲ, ಶೀಲ್ಡ್ ಇಲ್ಲ, ಏನು ಇಲ್ಲ. ಬಟ್ ಗಿದ್ಯೋನ್ ಕೈಯಲ್ಲಿ ಏನಿದೆ? ಈ ಹ್ಯಾಸ್ ಅ ಟ್ರಂಪೆಟ್ ನೆನೆ ನೀವು ಮಾಡಕ್ ಹೇಳ್ದೆ, ಮಾಡಿದ್ರ ಎಲ್ಲ? ಒಂದ್ ಟ್ರಂಪೆಟ್ ಇದೆ, ಮತ್ತೆ ಪಾಟ್ ಇದೆ, ಮತ್ತೆ ಟಾರ್ಚ್ ಇದೆ. ಸೊ ಈ ಮೂರಲ್ಲೇ ಅವ್ರು ಗೆಲ್ತಾರೆ. ರೈಟ್ ಹ್ಯಾಂಡ್ ಅಲ್ಲಿ ಏನ್ ಇಟ್ಕೊಂತಾರೆ? ಟ್ರಂಪೆಟ್. ಲೆಫ್ಟ್ ಹ್ಯಾಂಡ್ ಅಲ್ಲಿ ಅದೊಂದು ಪಿಕ್ಚರ್ ಇದೆ ಅಲ್ಲ, ಪಿಕ್ಚರ್ ಅಂದ್ರೆ ಜಾರ್, ಆ ಪಾಟ್, ಅದು ಒಳಗಡೆ ಟಾರ್ಚ್ ಇಟ್ಟು ಇವರು ಫೈಟ್ಗೆ ಹೋಗ್ತಾರೆ. ಸೊ ಗಿದ್ಯೋನ್ ಹೇಳ್ತಾನೆ, ನಾನು ಹೇಳೋವರೆಗೂ ನೀವ್ ಯಾರು ಏನು ಮಾಡ್ಬಿಡಿ, ಹೋಗ್ಬಿಟ್ಟು ಎಲ್ರು ಆ ಟೆಂಟ್ ಫುಲ್ ಸರೌಂಡ್ ಮಾಡ್ಕೊಳ್ಳಿ ಅಂತ. ಸೊ ಫುಲ್ ರೆಡಿ ಆಗ್ಬಿಟ್ಟು ಟೆಂಟ್ ಫುಲ್ ಸರೌಂಡ್ ಮಾಡ್ಕೊಂತಾರೆ. ಅವಾಗ ಗಿದ್ಯೋನ್ ಒಂದು ಕಮಾಂಡ್ ಕೊಡ್ತಾನೆ, ಏನಂತ ಹೇಳಿದ್ರೆ, ಫಾರ್ ದ ಲಾರ್ಡ್, ಸ್ವರ್ಡ್ ಫಾರ್ ದ ಲಾರ್ಡ್ ಅಂಡ್ ಸ್ವರ್ಡ್ ಫಾರ್ ಗಿದ್ಯೋನ್ ಅಂತ ಕಿರ್ಚಿ ಅಂತ. ಹಂಗ್ ಕಿರ್ಚಿದ ತಕ್ಷಣ ನೀವೇನ್ ಮಾಡ್ಬೇಕು? ಆ ಟ್ರಂಪೆಟ್ ಬ್ಲೋ ಮಾಡಿ ಮತ್ತೆ ಕೈಯಲ್ಲಿರುವ ಜಾರ್ನ ಎಲ್ರು ಒಟ್ಟಿಗೆ ಅಟ್ ಎ ಟೈಮ್ ಬೀಳಿಸ್ಬೇಕು. ಸೊ ಅವ್ರು ಹೋಗ್ತಾರೆ ಕ್ಯಾಂಪ್ ಹತ್ರ ಹೋಗಿ ಎಲ್ರು ನೋಡಿ ಇಲ್ಲಿ ಸರೌಂಡ್ ಮಾಡಿದ್ದಾರೆ, ಫುಲ್ ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಅಟ್ಯಾಕ್ ಮಾಡಿ ಕೈಯಲ್ಲಿ ಟಾರ್ಚ್, ಪಾಟ್ ಏನಿತ್ತು ಅದನ್ನ ಬಿಡ್ತು ಹೊಡ್ದಾಕಿ, ಕೈಯಲ್ಲಿ ಟಾರ್ಚ್, ಇನ್ನೊಂದ್ ಕೈಯಲ್ಲಿ ಟ್ರಂಪೆಟ್, ಎಲ್ರು ಅಟ್ ಎ ಸ್ಟ್ರೆಚ್ 300 ಟ್ರಂಪೆಟ್ ಸೌಂಡ್ ಕೇಳಿಸಿದ ತಕ್ಷಣ ಏನಾಯ್ತು? ಜನರಿಗೆ ಫುಲ್ ಭಯ. ಅವರು ಎನಿಮೀಸ್ ಎಲ್ಲ, ಅಮೆಲೆಕೈಟ್ಸ್ ಎಲ್ಲ ಎದ್ರುಕೊಂಡು ಅಯ್ಯೋ ಏನೋ ಆಗೋಯ್ತು ಅಂತ ಟೆನ್ಷನ್ ಆಗ್ಬಿಟ್ಟು ಅಲ್ಲಿ ಅವ್ರವ್ರೇ ಏನ್ ಮಾಡ್ಕೊಂತಾರೆ? ಜಗಳ ಆಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಮೆಲೆಕೈಟ್ ಇನ್ನೊಬ್ಬ ಅಮೆಲೆಕೈಟ್ ಕತ್ತಿ ತಗೊಂಡು ಕೊಚ್ಚಾಕ್ತಾನೆ. ಇನ್ನು ಫುಲ್ ಅವ್ರವ್ರೇ ಫೈಟಿಂಗ್. ಸೊ ಯಾವ ಮಟ್ಟಕ್ಕೆ ಅವರು ಫೈಟ್ ಮಾಡ್ತಾರೆ, ಭಯ ಪಡ್ಕೊಂಡು ಓಡೋಗ್ತಾರೆ ಅಂದ್ರೆ, ದೇ ಕ್ರಾಸ್ ಇವನ್ ಜಾರ್ಡನ್ ರಿವರ್ ಕ್ರಾಸ್ ಮಾಡ್ಕೊಂಡು ಅವರು ಕಾಣಿಸದಂಗ್ ಓಡೋಗ್ತಾರೆ. ನೋಡಿ, ಇವರು ಕೊನೆಗೆ ಗೆದ್ದಿದ್ ಯಾರು? ಗಿದ್ಯೋನ್ ಅಂಡ್ ಹಿಸ್ ಟೀಮ್ ಆರ್ಮಿ. ಕರೆಕ್ಟ್ ತಾನೆ? ಯಾರ್ ಟೀಮ್ ಗೆಲ್ತು?
Gideon's The Lord- husband. Yes, Gideon. Gideon. Okay, so did you all understand the story? Yes, ಸೊ ನಾನು ನಿಮ್ಗೆ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವತ್ತದು ಸ್ಟೋರಿ ಬಗ್ಗೆ ಹೇಳ್ತೀನಿ. ಏನಂತ ಹೇಳಿದ್ರೆ, ಪಾಯಿಂಟ್ ನಂಬರ್ 1 ಎಲ್ರು ತಿಳ್ಕೊಳ್ಳಿ, ಗಾಡ್ ಡಸ್ ನಾಟ್ ಚೂಸ್ ಪೀಪಲ್ ಬೇಸ್ಡ್ ಆನ್ ದೇರ್ ಅಪಿಯರೆನ್ಸ್. ಅಂದ್ರೆ ದೇವ್ರು ನೀನ್ ಹೆಂಗಿರ್ತೀಯಾ ಇಲ್ಲ, ದೇವ್ರು ಚೂಸ್ ಮಾಡದೆ ಡಿಫ್ರೆಂಟ್ ವೇ. ಗಾಡ್ ಯಾವಾಗ್ಲೂ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ? ವೀಕೆಸ್ಟ್ ಪೀಪಲ್. ಸೊ ವಿ ಆರ್ ಆಲ್ ಎಕ್ಸ್ಟ್ರಾ ಆರ್ಡಿನರಿ ಪೀಪಲ್. ಯಾಕಂದ್ರೆ ದೇವ್ರು ನಮ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ. ಆರ್ ವಿ ವೀಕ್? ಇಲ್ಲ ಅಲ್ವಾ? ವಿ ಆರ್ ಸ್ಟ್ರಾಂಗ್, we are talented, we are extraordinary people. Why? Because God has chosen us. Second point, when God says I will be with you, means I will be with you. ದೇವ್ರು ಯಾವಾಗ ಹೇಳ್ತಾರಲ್ವಾ, ಯಾರ್ಯಾರು ಹೇಳಿದ್ರು ಗೊತ್ತಾತರ? ಮೋಸಸ್ ಹೇಳಿದ್ರು ಐ ವಿಲ್ ಬಿ ವಿತ್ ಯು, ಜೋಶ್ವಾ ಹೇಳಿದ್ರು ಐ ವಿಲ್ ಬಿ ವಿತ್ ಯು, ಅಂಡ್ ದೆನ್ ಜೋಸೆಫ್ಗೂ ಹೇಳಿದ್ರು. ಜೋಸೆಫ್ ಹೆಂಗೆ ಅವ್ರು ಅಣ್ಣ ತಮ್ಮಂದಿರು ಏನ್ ಮಾಡಿದ್ರು ಅವನ್ನ ಏನ್ ಮಾಡಿದ್ರು? ರಶ್ಮಿ ಮೇಡಮ್ ಸ್ಟೋರಿ ಇದ್ದದು, ಬೆಲ್ಲಿಗೆ ಹಾಕಿದ್ರು. ಮಾಡ್ಬಿಟ್ರು. ಹಾ, ಕರೆಕ್ಟ್ ಅಲ್ವಾ? ಬಟ್ ಅಂದ್ರು ಏನಾಯ್ತು? ದೇವ್ರು ಅವನ ಜೊತೆ ಇದ್ರು. ಕರೆಕ್ಟ್. ಸೊ ಅದೇ ತರ ಇಲ್ಲೂ ಅಷ್ಟೇ. when God says I will be with you means he will be with you. ನೆಕ್ಸ್ಟ್, he is awesome God. ಕರೆಕ್ಟ್ ತಾನೆ? ಏನಕ್ಕೆ ಅಲ್ಲಿ ಫೈಟ್ ಮಾಡಿದ್ರು? ಇಲ್ಲ. ಫೈಟ್ ಮಾಡಿದ್ರ? ಪಾಯಿಂಟ್ ನಂಬರ್ 4, he is awesome God. ಏನಕ್ಕೆ ಅವ್ರು ಫೈಟ್ ಮಾಡಿದ್ರ? ಇಲ್ಲ. God fought for them ಅಲ್ವಾ? Next, fifth one, he is our refuge and strength. So any time of trouble, yaudukku bayapadodilla, because God is always close to us and he is always our refuge and strength. Correct tane? Next, he gives confidence, gifts to his chosen. ಮತ್ತೆ ಗಿಫ್ಟ್ ನೋಡಿದ್ವಿ, ಏನು? ಡ್ರೀಮ್ ಇಂಟರ್ಪ್ರಿಟೇಷನ್. ಅವ್ರಿಗೆ ಹೆಂಗೆ ಜೋಸೆಫ್ ಯಾವ ರೀತಿ ಇತ್ತು, ಅದೇ ತರ ಇವನ್ಗೆ ಲೀಡರ್ ಆಗುವಂತ ಕ್ವಾಲಿಟಿ. ಸೊ ಫೈನಲಿ ಏನು ಅಂತ ಹೇಳಿದ್ರೆ, ಗಾಡ್, ವಿ ಆರ್ ಆಲ್ ಚೋಸನ್ ಪೀಪಲ್ ಆಫ್ ಗಾಡ್, ವಿ ಆರ್ ಆಲ್ ಎಕ್ಸ್ಟ್ರಾಆರ್ಡಿನರಿ ಪೀಪಲ್, ವಿ ಆರ್ ಆಲ್ ಬ್ಲೆಸ್ಡ್ ಪೀಪಲ್. ಸೊ ನಾವ್ ಯಾವ ಎನಿಮಿಗೂ ಭಯಪಡ್ಬೇಕಾಗಿಲ್ಲ. ಅರ್ಥ ಆಯ್ತಾ? ವಿ ಡೋಂಟ್ ಹ್ಯಾವ್ ಎನಿ ಎನಿಮಿ. ಏನಕ್ಕೆ? ಗಾಡ್ ವಿಲ್ ಫೈಟ್ ಫಾರ್ ಅಸ್. ಕರೆಕ್ಟ್ ತಾನೆ? ನಾವೆಲ್ಲ ಏನು? ಸ್ಟ್ಯಾಂಡ್ ಸ್ಟ್ರಾಂಗ್ ಇನ್ ದ all stand strong in the Lord's army. Artha aita? Okay, so I will start sharing. Let's see this movie real quick. Okay, movie ready idira? Yes, sir. Okay. Yes, Same movie. Years of centuries ago, in a small vast world of ours, there lived a people called the children of Israel. ಕೇಳಿಸ್ತಿದ್ಯಾ? Certain men and women through whom God talked to all mankind. One of these was ಅಷ್ಟು ಪ್ರಾಪರ್ ಇಲ್ಲ ಅಕ್ಕ. ನೋಡು ಏನಾಗಲ್ಲ ಬಿಡು ಮಾಮನ. God had given the people of Israel the land of Canaan as he had promised. Under Joshua, the Israelites served the Lord and enjoyed his blessing. But as time went on, they made friends with the heathen tribes of Canaan and began to worship their idols. Chief among these was Baal. And the more the Israelites ಸೊ ಇದು ನೋಡಿ, ಇದು ಐಡಲ್ ವರ್ಷಿಪ್ ಆಯ್ತಾ? ಇದು ಬೇಲ್. ಇದು bowed down to the idol, the more trouble came upon them. ಸೊ Midianites, a fierce desert people from the since they were doing idol worship, Midianites ಹೆಂಗ್ ಟ್ರಬಲ್ ಮಾಡ್ತಿದ್ದಾರೆ. Israel invaded the land, robbing and destroying, taking away even the crops and animals, so that nothing was left for the people to eat. Many of the Israelites fled to the mountains and lived in caves like frightened animals. In their trouble, the Israelites remembered God and again cried to him for help. Then the Lord Jehovah sent a prophet to remind the people that they had brought all this trouble upon themselves. Thus says the Lord God of Israel. ಅದು దేవుడి బిడ్డ సిస్టర్ వింటున్నావు కదా, అది వెనుకో దేవుడు ఏమన్నా
I Yes, yes. freed you from the Egyptians and from all your enemies. And I drove out the people ahead of you and gave you their land. And I said to you, I am the Lord your God. Do not worship the gods of the Amorites in whose country you are living. But you have not obeyed the Lord. The Israelites knew that the prophet had spoken the truth, and many of them were sorry and repented for the way they had broken God's commandment by worshiping the idols of the Amorites. Then God, in his mercy, planned to send someone to deliver them. One day, Gideon, the son of Joash, was threshing wheat in his vineyard, where the Midianites would not be likely to see him. Suddenly, he was aware that someone was watching him. An angel of the Lord had come to bring Gideon a message. But at first, Gideon did not realize that this was a heavenly message. ಹಂಗೆ ಹೇಳಿದ್ನಲ್ಲ. The Lord is with you, you mighty man of courage. If the Lord is really with us, why then has all this happened to us? And what has become of the wondrous deeds of which our fathers told us when they said, did not the Lord bring us up from Egypt? Well, now the Lord has forsaken us and given us into the hand of the Midianites. Go in this might of yours and save Israel from the Midianites. I am thankful, why not? మ్యూట్ లో Lord, how can I save Israel? My clan is the weakest in Manasseh, and I am the least important in my family. But I will be with you, and you shall defeat the Midianites. If you are really pleased with me, then give me a proof that you are really speaking to me. Don't leave, I beg you, until I come back and bring you an offering. I will stay until you return. When Gideon returned with gifts of bread, meat, and broth, the angel of the Lord told him to place the bread and meat on a rock and pour the broth over them. Then Gideon received the proof for which he had asked. Just as the burning bush had been a sign of God's presence to Moses, so the flaming food convinced Gideon that this was the Lord who was with him. But when Gideon turned to him again, the angel had disappeared. Then Gideon became afraid, but God spoke to him, comforting him. It is well with you. Do not fear. You will not die. నా యేసు Children, stay in the meeting. There is some problem, I guess. Stay in the meeting. Video ಕಾಣ್ತಾ ಇಲ್ವಲ್ಲ ನಿಮಗೆ? ಇಲ್ಲ. ನೋ ಸರ್. ನೋ ಸರ್. Okay, okay. Just stay in the meeting. I will try to fix the problem. Just meeting ಅಲ್ಲಿ ಇರಿ. Okay? Program ಅಲ್ಲಿ ಇರಿ. ನೋ ಸರ್.
And Gideon said he would do this, even though he knew how angry it would make all those who worshiped Baal. And because Gideon feared his family and the people of the town, he didn't dare to tear down the altar of Baal by daylight. But one night, with the help of 10 loyal servants, Gideon tore down the altar of Baal and built an altar to the Lord. The next morning, when the people came to worship Baal and found their altar torn down and the pillar of their goddess Asherah destroyed, they were angry. Who did this? None of us would do such a thing. I know who did this. It was Gideon, the son of Joash. Gideon must die. Let us go and demand of Joash that he turn this fellow over to us. He is right. Gideon must die. So the worshippers of Baal hurried to Joash and demanded that he bring Gideon out to them, that they might kill him. But as Joash listened, he realized that Gideon had done what was right, and he spoke against Baal in defense of Gideon. Are you fighting for Baal? Are you going to save him? Whoever fights for Baal, let him be put to death. Baal is a god. Let him fight for himself, because his altar has been torn down. The worshippers of Baal realized that Joash's words were true. If the God they served were really God, wouldn't he have punished Gideon himself? So they began to have doubts about the power of Baal, and they no longer tried to punish Gideon. This left Gideon free to carry out God's plan, that he should lead Israel to victory over her enemies. Gideon's task was not an easy one. A large army of Midianites had crossed the Jordan and were camping in the valley of Jezreel. Moreover, the Amalekites and other tribes from the east had joined forces with them, so that Israel's defeat appeared certain. But filled with the Spirit of the Lord, Gideon sent messengers throughout Israel to call the soldiers together. And while he waited for them, Gideon asked God for another proof that he was the man who should save Israel from the Midianites. So ಇವಾಗ ತಿರ್ಗಾ ಅವನು ಪ್ರೂಫ್ ಕೇಳ್ತಿದ್ದಾನೆ, ದೇವ್ರೆ ನಿಜವಾಗ್ಲೂ ನಾನೇ ಸೇವ್ ಮಾಡ್ತೀನ ಅಂತ. ಅದು ಫ್ಲೀಸ್ ಅದು. You really are going to use me to save Israel as you said? Then give me a proof. I will lay a fleece of wool on the threshing floor. If dew falls only on the fleece and the ground all around it is dry, then I'll know that you will save Israel by me, as you have said. The next morning, Gideon hurried to the threshing floor where he had spread the wool fleece. To his surprise, the ground around the fleece was perfectly dry. But the fleece was so drenched with dew that the water wrung from it was enough to fill a bowl. Then Gideon asked God for still another proof. Don't be angry with me, O Lord, if I ask for one more thing. Please let me make another test with the fleece. Let it be dry only on the fleece, and let there be dew all over the ground. The next morning, Gideon again hurried to the fleece. This time, all the ground around was wet with dew, and only the fleece was dry. Then Gideon knew that God was ready to help him lead his people to victory. The Israelites must have been confident that Gideon was acting under God's direction, for 32,000 men answered the call to arms. But God told Gideon that this was too many. A victory over the Midianites might seem to come from great numbers rather than from the Lord. Then God told Gideon to let all those who were afraid of the Midianites return home. And more than 2/3 of the soldiers did so. There were only 10,000 left. But God told Gideon, "There are still too many. Take the soldiers down to the water. Place in one group everyone who laps up the water like a dog, and in another group everyone who kneels down to drink.
And there were 300 who lapped the water. All the rest knelt down to drink. Kneel down, Then God said to Gideon, by the 300 men who lapped the water, I will give you the victory. Let all the rest go home. 300 men seem very few compared to the large army of the Midianites. But that night, to reassure Gideon, God sent him and his servant Purah to the enemy camp where they overheard the Midianites talking. I had a dream. A cake of barley bread rolled into the camp of Midian, struck a tent and turned it upside down, so that the tent laid flat. That means the sword of Gideon, a man of Israel. Into his hands, God's given the whole camp of Midian. When Gideon heard the dream explained, he knelt down and thanked the Lord. Then he hurried back to his camp to tell the Israelites the joyful news. Arise, for the Lord has given the whole camp of Midian to you. That night the Israelites prepared for battle in a strange way. Each man carried a horn and a lighted torch hidden in a pitcher. At Gideon's command, they quietly marched toward the enemy's camp, to surround it on 3 sides. And at midnight, when the Midianites were asleep, Gideon gave the signal for attack. The noise of the horns and the crashing of the pitchers and the glare of the torches, the shouting of Gideon's name, all this convinced the Midianites that they were surrounded by a great army. And so they ran away through the darkness, trampling and fighting each other in their confusion. Then Gideon sent messengers to the people of Israel, telling them to pursue the Midianites. And so Gideon and his people won a great victory, and once more, peace came to Israel. Okay. In their gratitude, the people of Israel wished to make Gideon their king. Rule over us, you, and then your son, and your grandson after you, for you have saved us from the Midianites. I will not rule over you, nor will my son rule over you. The Lord is ruling over you. And so Gideon reminded his people that the Lord had delivered them, and that they should faithfully serve him as their king. And the country had peace as long as Gideon lived, and the people remained true to God. So, how was the story? It was nice? Nice, auntie. But we did not see the video, ma'am. Which video? Huh? The story video, ma'am. We will share it in the group. There is some issue with the... We'll share it in the group. Okay. Fine. So, Rinki, want to talk something? Yeah. What do you want to talk? What did you learn, Rinki? Did you learn something? Yeah. What did you learn? That I am in Lord's army. Okay, she's in the Lord's army. So who fought the army? I mean, who fought the enemy? Yeah, God, right? So, God. We should always be in the Lord's army. So we don't have any enemy. Yavaga, when we are in God's army, God will fight for us. And we saw how supernatural that fight was, alva? You're katti hidkondu fight madra? Illa. It was really supernatural, right? So do we have time for question and answer session, Uncle? Can we do it or? Quick, 1 or 2 questions, yes. Okay, fine. So just 1 or 2 questions, Aita. We'll just easy, simple questions. We will finish it up. Fine. So select the best answer. Why was Gideon threshing wheat secretly?
ಏನು ಸೀಕ್ರೆಟ್ ಆಗಿ ಅವನು ಇದ್ ಮಾಡ್ತಿದ್ದ? He wanted to second one. Please B. He wanted to. Okay. He wanted to hide from the Midian. Very good. He wanted to hide from. Second question. What did Gideon use in asking God for a confirming sign? Sign ಏನ್ ಮಾಡ್ದ ಅವನು? A wolf flees. To hide from the married. So I will share the questions in the group. So I will share the questions in the group. You can do it as an assignment and then show it to me. Aita? How many questions are there, Shweta? There are 10 questions I had prepared. Okay. You continue. Maybe about 6 questions. Fine. Next question. Was God displeased with Gideon when he expressed his doubt? ಇದು ಯಾವಾಗ ಅಂತ ಹೇಳಿದ್ರೆ ಅವ್ನು ಕೇಳ್ತಾನಲ್ಲ ದೇವ್ರನ್ನ 2 ಸತಿ. No. Yes. God was not ದೇವರು ಪ್ಲೀಸ್ ಆಗಿಲ್ಲ ಅಲ್ವಾ? ದೇವ್ರು ಬೇಜಾರಾಯ್ತಾ ಗಿದ್ಯೋನ್ ಡೌಟ್ ಪಟ್ಟ ಅಂತ? ಇಲ್ಲ. ಆನ್ಸರ್ ಇಸ್ ನೋ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Gideon's fleece was used to determine the will of God. Will of God ಕಂಡಿಡಿಯಕ್ಕೆ ತಾನೇ ಅವನು ಈ ಫ್ಲೀಸ್ ಯೂಸ್ ಮಾಡ್ದ? True. Okay. Next question. What equipment did Gideon's army use when going against the Midianites? ಏನ್ ಯೂಸ್ ಮಾಡಿದ್ರು? Next question. The test of faithfulness involved keeping one eye on the enemy. Illa, idu true ah? False ah? False. Okay, false. Next question. What was the cause of Gideon's great victory? Gideon victory, yeah. Who is responsible? B. The Lord. Answer. Okay, good. Next question. Gideon seemed to meet with more opposition from those who were supposed to be his friends than from those who were his enemies. Artha aita question, no? Gideon ge Artha aita akka. What's the answer? Akka, the answer is true. True. Correct. True ಏನಕ್ಕೆ ಅಂತ ಹೇಳಿದ್ರೆ ಏನಕ್ಕೆ ಅಂತ ಹೇಳಿದ್ರೆ more than supporting Gideon, people were against him alva. When they tried to destroy Baal, people were against Gideon. Adike true is the answer. So Gideon seemed to meet with more opposition from those who were supposed to be his friends than from those who were enemies. Next up, did Gideon become king? No. Yes. No is the answer. Video No. Okay. No. Fine. Question number 10. Israel was oppressed for how many years? Yes, Varsha. 7 years. Fine. 7 is the answer. What did Gideon call the altar that he built for the Lord? Judges 6. Lord of the peace. Yes, the Lord is peace. Very good. Lord is peace. Ma'am Tanuja. Very good. Next question. Who was Israel's 5th judge? Okay. Gideon is 5th judge. Okay. Fine. What Midianite altar did Gideon destroy? Baal. Very good. Who was that? First answer ಮಾಡಿದವರು? Celestina. Very good, Celestina. Next, Gideon belonged to weakest clan in Dash. ಯಾವ tribe? Manasseh. Very good. Fine. Idu jumbled words. If you can guess, it's good. If not, we can leave this session. ಅರ್ಥ ಆಗತ್ತಾ ಕಂಡಿಡಿಯಕ್ಕೆ? ಕ್ಲೂ ಇದೆ. First one is Manasseh. Very good. Second one?
Fine, I will share this in the group. You can try doing it. I think I will stop sharing and uncle can take over the session. I hope you all enjoyed it, children. All glory to God. So we all are in Yar army. Whose army do we belong to? God. Okay. Come on, pick up pencil. Fine. Thank you. Thank you, Shweta. Thanks. Thank you, Shweta, for sharing the 8 story in Psalms such a nice way. 108 Children, Psalms 138 Children, keep your microphone in mute mode. Children, keep your microphone in mute mode. I guess you enjoyed listening to this session, right? Gideon, he thought that he was very weak. He thought he was very weak. He thought that he will not be able to face the enemies, but God was with him. When we are weak, God makes us stronger, provided that we are with God. So when I am weak, you make me stronger. That's what we have to say to God when we are with God. Is it not? Fine? Okay. This is what we have learned in today, the 5th day. Going forward, what is that we are going to learn tomorrow on the 6th day? We are going to learn about the story of Paul and Silas. This is the story from New Testament. You can find this in Acts 16th chapter. This is what we are going to learn tomorrow. And what is the memory verse for day 6? It is in Psalm 18, the 2nd verse. ಕೀರ್ತನೆಗಳು 18ನೇ ಅಧ್ಯಾಯ 2ನೇ ವಚನದಲ್ಲಿ ನಾಳೆಯ ಮೆಮೊರಿ ವರ್ಸ್ ಇದೆ. ಏನು ಹೇಳುತ್ತೆ ಇದು? The Lord is my rock, my fortress and my deliverer. My God is my rock in whom I take refuge, my shield and the horn of my salvation, my stronghold. This is the memory verse for tomorrow. Okay, children? Okay. Okay, uncle. Yes. Okay, uncle. Now, Okay, uncle. we are left with one more day, Saturday tomorrow, and then final concluding day, it will be Sunday. Sunday, our concluding day, we will be starting little early. Instead of 6 o'clock, we will start at 4:30, the last day. Okay? Last day, you should be ready for last day, where you have to share whatever you have learned throughout the week. Okay, last day, ನೀವು ಈ ವೀಕ್ ಪೂರ್ತಿ VBS ನಲ್ಲಿ ಏನ್ ಕಲ್ತಿದ್ದೀರಾ ಅಂತಂದು ಹೇಳ್ಬಿಟ್ಟು ಶಾರ್ಟ್ ಆಗಿ ಹೇಳ್ಬೇಕು. ಫಾರ್ ಎಕ್ಸಾಂಪಲ್ ಏನ್ ಹೇಳ್ಬೋದು? ನಾನು ಈ VBS ನಿಂದ ಏನ್ ಕಲ್ತ್ಕೊಂಡೆ ಅಂದ್ರೆ, ಐ ಲರ್ನ್ ದಟ್ ಅವರ್ ಗಾಡ್ ಇಸ್ ಮೈ ಸ್ಟ್ರೆಂತ್ ಅಂಡ್ ಹಿ ಇಸ್ ಮೈ ರೆಫ್ಯೂಜ್. ವಿ ಶುಡ್ ಆಲ್ವೇಸ್ ಬಿ ವಿತ್ ಗಾಡ್. Okay, God helped Joseph to overcome troubles, and Joseph became a great person. God helped Israelites to come out of Egypt. So when we are in trouble, God will help us, provided I am with God. Just ಇದನ್ನ ಎಕ್ಸಾಂಪಲ್ ತರ ಹೇಳ್ತಾ ಇದ್ದೀನಿ. ಸೊ ನೀವು ಏನ್ ಕಲ್ತ್ಕೊಂಡಿದ್ದೀರಾ ಅದನ್ನ ಶಾರ್ಟ್ ಆಗಿ, ಮೇ ಬಿ 30 seconds or maybe 1 minute, you should share live in front of camera. When? ಯಾವತ್ತು? Sunday. 4:30. ಸಂಡೇ ಲೈವ್ ಆಗಿ ನೀವು ಜಸ್ಟ್ ಶಾರ್ಟ್ ಆಗಿ ಶೇರ್ ಮಾಡ್ಬೇಕು ಏನ್ ಕಲ್ತ್ಕೊಂಡಿದ್ದೀರಾ ಅಂತ. ಅದೇ ತರ ಥ್ರೂ ಔಟ್ ವೀಕ್ 4:30, that is on Sunday. Okay, Sunday we will be showing whatever you have done. ವಿಡಿಯೋ ಮಾಡಿ ತೋರಿಸ್ತೀವಿ. ಅದೇ ರೀತಿ ನೀವು ಏನ್ ಕಲ್ತ್ಕೊಂಡಿದ್ದೀರಾ ಅಂತಾನು ಶೇರ್ ಮಾಡಬೇಕು. ದಟ್ ಇಸ್ ಫಾರ್ ಸಂಡೇ. ಓಕೆ, ಫೈನ್. ಸೊ ಅದಕ್ಕೆ ರೆಡಿ ಆಗ್ರಿ, ಈಗ್ಲಿಂದಾನೇ ರೆಡಿ ಆಗ್ರಿ. ನೀವು ಶಾರ್ಟ್ ಆಗಿ ಏನು ಕಲ್ತ್ಕೊಂಡಿದ್ದೀರಿ ಅಂತ ಶೇರ್ ಮಾಡ್ಬೇಕು ಅಂತಿದ್ದೀರಾ, ಅದನ್ನ ರೆಡಿ ಆಗಿ. ನಿಮಗೆ 2 days ಟೈಮ್ ಇದೆ. ಆಮೇಲೆ ಆಕ್ಟಿವಿಟೀಸ್ ಏನೇನ್ ಮಾಡಿದ್ದೀರಾ, ಇನ್ನು ಏನೇನ್ ಮಾಡೋದಿದೆ ಪೆಂಡಿಂಗ್, ಅದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ನಾಳೆ ಸಾಯಂಕಾಲದೊಳಗೆ ನಮ್ಗೆ ಪೋಸ್ಟ್ ಮಾಡಬೇಕು. ಓಕೆ, ಫೈನ್ ಚಿಲ್ಡ್ರನ್. We will be concluding today's program. Very nice to you today. And before we conclude, we have to pray to God and conclude our program. I request Vinoda madam to take over and lead us in prayer. Over to you, madam. Okay, thank you. ಪ್ರಾರ್ಥನೆ ಮಾಡೋಣ. ಇವತ್ತಿನ ದಿನ ಎಲ್ಲ ಎಂಜಾಯ್ ಮಾಡಿದ್ದೀರಾ? ದೇವರು ನಮ್ಮ ಜೊತೆಲಿದ್ರೆ ನಾವ್ ಎಲ್ಲವನ್ನು ಸಾಧನೆ ಮಾಡ್ಬೋದು ಎಂಬುದಾಗಿ ಇವತ್ತು ನಾವು ಕಲ್ತಿದ್ದೀರಿ ಅಲ್ವಾ? ಸೊ ನೀವ್ ಯಾವಾಗ್ಲೇ ಪ್ರೇಯರ್ ಮಾಡ್ಬೇಕಾದ್ರೂ ಯೋಚನೆ ಮಾಡ್ಬೇಕು, ಯೇಸು ಸ್ವಾಮಿ ನಮ್ ಜೊತೆಲಿ ಇದ್ದಾರೆ ಅಂತ. ಓಕೆ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಕೃಪಾಳುವೆ, ಸರ್ವಶಕ್ತನಾಗಿರೋ ತಂದೆ ಆದ ದೇವರೇ, ನಿನ್ಗೆ ಸ್ತೋತ್ರಪ್ಪ.
ಹೌದಪ್ಪ, ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದಾಗ್ಲೂ ಸಹ ನೀನ್ ನಮ್ ಜೊತೆಲಿದ್ರೆ ಎಂತಹ ಸಂಕಟದಲ್ಲಿ ಸಹ ನಮ್ಮನ್ನು ಕಾಯುವಾತನು ನೀನು ಎಂಬುದಾಗಿ ಇವತ್ತಿನ ದಿನ ಮಕ್ಕಳು ಅರ್ಥಕೊಂಡಿದ್ದಾರೆ ಸ್ವಾಮಿ. ಅದಕ್ಕಾಗಿ ನಿನ್ಗೆ ಮಹಿಮೆ ಆಗ್ಲಿ ರಾಜ. ಹೌದು ಸ್ವಾಮಿ, ಅವರ ಜೀವಿತದಲ್ಲಿ ಈ ಪುಟ್ಟ ವಯಸ್ಸಿನಲ್ಲೇ ಕರ್ತನೆ ಆ ಮಕ್ಕಳು ನಿನ್ನ ವಾಕ್ಯಗಳ ಗೂಢಾರ್ಥಗಳನ್ನು ಅವರು ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾನವನ್ನು ಅವ್ರಿಗೆ ದಯಪಾಲಿಸಿದ್ಯಲ್ಲ, ಅದಕ್ಕಾಗಿ ನಿನ್ಗೆ ಸ್ತೋತ್ರ ರಾಜ. ಹೌದಪ್ಪ ಅಪ್ಪ ತಂದೆಯಾದ ದೇವರೇ, ಇವತ್ತಿನ ದಿನದಲ್ಲಿ ನಾವು ಪಡುತ್ತಿರುವಂಥ ಕಷ್ಟ ಕಾರ್ಪಣ್ಯಗಳಲ್ಲಿಯೂ ಸಹ ನೀವು ನಮ್ಮ ಜೊತೆಯಲ್ಲಿ ಇದ್ದಿದ್ದಕ್ಕಾಗಿ ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೂಡಿ ಅಪ್ಪ ನಿನ್ನ ನಾಮವನ್ನು ಮಹಿಮೆ ಪಡಿಸೋದಕ್ಕೆ ಕೃಪೆ ಮಾಡಿದ್ದಕ್ಕಾಗಿ ನಿನ್ಗೆ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಇಲ್ಲಿವರೆಗೂ ನಮ್ಮನ್ನು ನಡೆಸಿ ಎಲ್ಲಾ ರೀತಿಯಿಂದಲೂ ಕಾದು ಕಾಪಾಡಿದ್ದಕ್ಕಾಗಿ ನಿನ್ಗೆ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸರ್ವಶಕ್ತನಾಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಾನು ಬೇಡ್ತೇನೆ ತಂದೆ. ಆಮೇನ್. Thank you, madam. Thank you, Shweta, for conducting the program. Very nice to have you, children. See you tomorrow again. VBS claps to you. We will meet tomorrow at 6 o'clock. Okay? Bye, children. Love you. Thank you, uncle. Bye, uncle. Bye, Bye, uncle. bye. Bye, uncle. Bye, uncle.